ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಎಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. Hi everyone, I welcome you all for the course Mechanics of Machines 15 ME 32T in 3rd semester Mechanical Engineering program. ನಿಮ್ಮ 3rd semester Mechanical Engineering ನಲ್ಲಿ Mechanics of Machine ಇದು ಕೂಡ ಒಂದು ಸಬ್ಜೆಕ್ಟು. ಇದರ ಕೋಡ್ ನಂಬರ್ ಬಂದು 15 ME 32T. As you all know, myself Bharat J, lecturer in the Department of Mechanical Engineering, Government Polytechnic, Bantwala. So let us start discussing about mechanics of machines. So before entering into the subject, as usual, ನಾನು ನಿಮಗೆ ಫಸ್ಟ್ ಕೇಳ್ತಕ್ಕಂಥ ಕ್ವಶನ್, ವಾಟ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್? ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ನಲ್ಲಿ ಕೂಡ ಈ ಕ್ವಶನ್ ಅನ್ನು ಕೇಳಿದ್ದೆ, ಆನ್ಸರ್ ಅನ್ನು ಕೂಡ ಹೇಳಿದ್ದೆ. ವಾಟ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್? ಲೆಟ್ ಅಸ್ ಸಿ. Mechanical engineering is a branch of science which deals with energy, its conversion and transmission. ಇಷ್ಟೇ, ನೀವು ಹೋಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಓದ್ತಕ್ಕಂಥದ್ದು ಏನೇನಂತ ಹೇಳಿದ್ರೆ ಎನರ್ಜಿ, ಇಟ್ಸ್ ಕನ್ವರ್ಷನ್ ಆ್ಯಂಡ್ ಇಟ್ಸ್ ಟ್ರಾನ್ಸ್ಮಿಷನ್. ಎನರ್ಜಿ ಅಂದರೆ ಏನು, ವಾಟ್ ಆರ್ ದ ಸೋರ್ಸಸ್ ಆಫ್ ಎನರ್ಜಿ ಆ್ಯಂಡ್ ಹೌ ಟು ಕನ್ವರ್ಟ್ ಇಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಆ್ಯಂಡ್ ಹೌ ಟು ಟ್ರಾನ್ಸ್ಮಿಟ್ ಇಟ್ ಫ್ರಮ್ ದ ಪ್ಲೇಸ್ ಆಫ್ ಒರಿಜಿನ್ ಆರ್ ಫ್ರಮ್ ದ ಪ್ಲೇಸ್ ಆಫ್ ಜನರೇಷನ್ ಟು ದ ಪ್ಲೇಸ್ ಆಫ್ ಯುಟಿಲೈಸೇಷನ್. ಸೊ ಈಗ ಎನರ್ಜಿ ಅಂತ ಹೇಳಿದ ಕೂಡಲೇ there are different source of energy. So as you all know, sun is the source of all form of energy available on the earth. So solar energy ಇದೆ. So how to convert solar energy into electrical energy or other forms of energy? So ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ. So energy ಅಂತ ಹೇಳಿದ ಕೂಡಲೇ you are going to come across or you are going to deal with what are the different sources of energy and how to convert it from one form to another form. ಈಗ ಸೋಲಾರ್ ಎನರ್ಜಿ ಇದೆ, ಹೌ ಟು ಕನ್ವರ್ಟ್ ಇಟ್ ಇಂಟು ಅದರ್ ಫಾರ್ಮ್. ಅಗೇನ್ ವಿಂಡ್ ಎನರ್ಜಿ ಇದೆ ಅಥವಾ ವಿಂಡ್ ಪವರ್ ಇದೆ, ಹೌ ಟು ಕನ್ವರ್ಟ್ ವಿಂಡ್ ಎನರ್ಜಿ ಆರ್ ವಿಂಡ್ ಪವರ್ ಇಂಟು ಅದರ್ ಫಾರ್ಮ್. ಅಗೇನ್ ರೈನ್, ಸೊ ನ್ಯಾಚುರಲಿ ರೈನ್ ಬರುತ್ತೆ, ಮಳೆ ಬರುತ್ತಲ್ಲ, ಅದು ವಾಟರನ್ನು ನಾವು ಡ್ಯಾಮ್ಗಳಲ್ಲಿ ಸ್ಟೋರ್ ಮಾಡ್ತೀವಿ, ಅದನ್ನ ಹೈಡಲ್ ಪವರ್ ಅಂತ ಹೇಳ್ತೀವಿ. ಹೈಡಲ್ ಪವರ್ ಪ್ರಾಜೆಕ್ಟ್ಸ್ ನೀವು ಕೇಳಿರ್ತೀರ. ಸೊ ಹೈಡಲ್ ಪವರನ್ನು ಹೇಗೆ ಕನ್ವರ್ಟಿಂಗ್ ಇಟ್ ಇಂಟು ಅದರ್ ಫಾರ್ಮ್. ಆ್ಯಂಡ್ ಟೈಡಲ್ ಎನರ್ಜಿ ಅಥವಾ ಸಮುದ್ರದಲ್ಲಿ ಅಲೆಗಳಲ್ಲಿ ಕೂಡ ಎನರ್ಜಿ ಇರುತ್ತೆ, ಹೌ ಟು ಕನ್ವರ್ಟ್ ಇಟ್ ಫ್ರಮ್ tidal energy or tidal power into other form of energy. Then fossil fuels, the energy from the fossil fuels ಅಂತ ಹೇಳಿದ್ರೆ ಪೆಟ್ರೋಲ್, ಡೀಸೆಲ್, ಕೋಲ್ ಇದೆಲ್ಲ ಇರುತ್ತಲ್ಲ, ಅದರಲ್ಲಿ ಹೀಟ್ ಎನರ್ಜಿ ಇರುತ್ತೆ, ಹೀಟ್ ಪವರ್ ಇರುತ್ತೆ. ಹೌ ಟು ಕನ್ವರ್ಟ್ ದಟ್ ಹೀಟ್ ಎನರ್ಜಿ ಇಂಟು ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ದಟ್ ವಿ ರಿಕ್ವೈರ್. ಸೊ ಎನರ್ಜಿ ಅಂದ್ರೆ ಏನು, ವಾಟ್ ಆರ್ ದ ಫಾರ್ಮ್ಸ್ ಆಫ್ energy or what are the source of energy and how to convert it from one form to another form, and other also how to transmit it from the place of generation to the place of or the point of utilization. ಎಲ್ಲಿ ಜನರೇಟ್ ಆಗುತ್ತಲ್ಲ ಅಲ್ಲಿಂದ ನಮಗೆ ಎಲ್ಲಿ ಯೂಸ್ ಮಾಡ್ಕೋಬೇಕು ಅಲ್ಲಿಗೆ ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ಹೇಗೆ ನಾವು ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡೋದು. ಸೊ ಯಾಕೆ ಮಾಡ್ಬೇಕಂತ ಹೇಳಿ, ಯಾಕೆ ಟ್ರಾನ್ಸ್ಮಿಟ್ ಮಾಡಬೇಕು ಅಥವಾ ಯಾಕೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, in order to get or in order to do some useful work. ನೀವು ಇಲ್ಲಿ ನೋಡ್ಬೋದು, ದಿಸ್ ಇಸ್ ಎ ಶುಗರ್ ಕೇನ್ ಜ್ಯೂಸ್ ಮೆಷಿನ್. ಸೊ ಕಬ್ಬಿನ ಜ್ಯೂಸ್ ಮಾಡ್ತಕ್ಕಂಥ ಮೆಷಿನ್. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 2 ರೋಲರ್ ಅನ್ನು ಯೂಸ್ ಮಾಡಿಕೊಂಡು ಕಬ್ಬನ್ನು ಹರಿದು ಜ್ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ದ ಯೂಸ್ಫುಲ್ ವರ್ಕ್. ಇನ್ ಆರ್ಡರ್ ಟು ಡೂ ದಟ್ ಯೂಸ್ಫುಲ್ ವರ್ಕ್ ವಿ ನೀಡ್ ಎನರ್ಜಿ. ಯಾವುದಾದ್ರೂ ಎನರ್ಜಿ ಬೇಕೇ ಬೇಕಾಗುತ್ತೆ. ಕೆಲವು ಸರಿ ಇಲ್ಲಿ ಎಲೆಕ್ಟ್ರಿಕ್ ಮೋಟರ್ ಇಟ್ಟಿರ್ತಾರೆ, ಅಥವಾ ಒಂದು ಬೆಲ್ಟ್ ಹಾಕಿ ಅದನ್ನು ರೋಲರನ್ನು ರೊಟೇಟ್ ಮಾಡ್ತಾರೆ, ಅಥವಾ ಕೆಲವು ಸಾರಿ ಒಂದು ಪೆಟ್ರೋಲ್ ಇಂಜಿನ್ ಅನ್ನ ಇಟ್ಟಿರ್ತಾರೆ. ನೀವೆಲ್ಲ ನೋಡಿರ್ಬೋದು, ಪೆಟ್ರೋಲ್ ಇಂಜಿನ್ ಇಟ್ಟಿರ್ತಾರೆ, ಪೆಟ್ರೋಲ್ ಇಂಜಿನ್ ಇಂದ ಇದನ್ನ ರೊಟೇಟ್ ಮಾಡಿ ರೋಲರ್ ಅನ್ನ ಕಬ್ಬಿನ ಜ್ಯೂಸ್ ಮಾಡ್ತಾರೆ. ಸೊ ಎನರ್ಜಿ ಅಂದ್ರೆ ಏನು, ವಾಟ್ ಆರ್ ದ ಸೋರ್ಸಸ್ ಆಫ್ ಎನರ್ಜಿ ಅಂಡ್ ಹೌ ಟು ಕನ್ವರ್ಟ್ ಇಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂಡ್ ಹೌ ಟು ಟ್ರಾನ್ಸ್ಮಿಟ್ ಇಟ್ ಫ್ರಮ್ ದ ಪ್ಲೇಸ್ ಆಫ್ ಒರಿಜಿನ್ ಟು ದ ಪ್ಲೇಸ್ ಆಫ್ ಯುಟಿಲೈಸೇಷನ್. ದಟ್ಸ್ ಇಟ್. ದಿಸ್ ಇಸ್ ವಾಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಎನರ್ಜಿ, ಇಟ್ಸ್ ಕನ್ವರ್ಷನ್ ಅಂಡ್ ಟ್ರಾನ್ಸ್ಮಿಷನ್. ಸೊ ಯಾಕೆ ಕನ್ವರ್ಟ್ ಮಾಡಬೇಕು, ವೈ ವಿ ನೀಡ್ ಟು ಕನ್ವರ್ಟ್ ಅಂಡ್ ವೈ ವಿ ನೀಡ್ ಟು ಟ್ರಾನ್ಸ್ಮಿಟ್ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಗೆಟ್ ಸಮ್ ವರ್ಕ್, ಇನ್ ಆರ್ಡರ್ ಟು ಡೂ ಸಮ್ ಯೂಸ್ಫುಲ್ ವರ್ಕ್. ಕೆಲಸ ಮಾಡೋದಕ್ಕೆ ಎನರ್ಜಿ ಬೇಕಾಗುತ್ತೆ. ಸೊ ದಟ್ಸ್ ವೈ ವಿ ನೀಡ್ ಟು ಕನ್ವರ್ಟ್ ದ ಎನರ್ಜಿ ಅವೈಲಬಲ್ ಇನ್ ದ ನೇಚರ್ ಇನ್ ಟು ಸಮ್ ಅದರ್ ಫಾರ್ಮ್ ದಟ್ ಈಸ್ ಯೂಸ್ಫುಲ್ ಫಾರ್ ಅಸ್, ಅಂಡ್ ದೆನ್ ವಿ ಹ್ಯಾವ್ ಟು ಡೂ ದ ವರ್ಕ್. This is what mechanical engineering.
ಇದನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಕರೀತಾರೆ. ಸೊ ಕಮಿಂಗ್ ಟು ಹಿಯರ್, ಸೊ ಹಿಯರ್ ಇಲ್ಲಿ ನೋಡಿ ಒಂದು ಎಲೆಕ್ಟ್ರಿಕ್ ಮೋಟರ್ ಇಟ್ಟಿದ್ದೀವಿ, ಇಲ್ಲಿ ಒಂದು ಪುಲ್ಲಿ ಇದೆ. ಸೊ ಈ ಎಲೆಕ್ಟ್ರಿಕ್ ಮೋಟರ್ ಇಂದ ಈ ಪುಲ್ಲಿಯನ್ನು ರನ್ ಮಾಡಿ ವಿ ಆರ್ ಗೋಯಿಂಗ್ ಟು ಡೂ ಸಮ್ ಯೂಸ್ಫುಲ್ ವರ್ಕ್. ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ವಿ ಆರ್ ಕನ್ವರ್ಟಿಂಗ್. ಸೊ ಹಿಯರ್ ಒಂದು ವೆಹಿಕಲ್, ಈಗ ನಿಮಗೆ ವೆಹಿಕಲ್ ಮೂವ್ ಆಗ್ಬೇಕಂತ ಹೇಳಿದ್ರೆ ಅದರಲ್ಲಿ ಒಂದು ಎಂಜಿನ್ ಇರುತ್ತೆ, ಐ ಸಿ ಎಂಜಿನ್ ಅಂತ ಹೇಳಿ ಕರಿತೀವಿ. ಸೊ ಐ ಸಿ ಎಂಜಿನ್ ನಲ್ಲಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಎನರ್ಜಿ ಕನ್ವರ್ಟ್ ಆಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಮೇ ಬಿ ಫ್ಯೂಲ್ ಎನರ್ಜಿ, ಅದೇ ಫಾಸಿಲ್ ಫ್ಯೂಲ್ ಏನು ಎನರ್ಜಿ ಇರುತ್ತಲ್ಲ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು. ಸೊ ಆ ಫಾಸಿಲ್ ಫ್ಯೂಲ್ದು ಹೀಟ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ ಇನ್ ಐ ಸಿ ಎಂಜಿನ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕೂಡ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವೆಹಿಕಲ್ ಮೂವ್ ಆಗ್ಲಿಕ್ಕೆ. ಅಗೇನ್ ನಾವು ಫಾಸಿಲ್ ಫ್ಯೂಲ್ಸ್ ಅನ್ನ ಎಂಜಿನ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಗ್ನೇಷನ್ ಅಥವಾ ಬರ್ನ್ ಮಾಡೋದ್ರ ಮೂಲಕ heat energy of the fossil fuel is converted into mechanical energy. This is what IC engine ಅಂತ ಹೇಳಿ ಕರಿತೀವಿ. ಇದರಲ್ಲಿ ಬೇಕಾದಷ್ಟು ಪಾರ್ಟ್ಸ್ ಇರ್ತವೆ, ಪಿಸ್ಟನ್ ಇರುತ್ತೆ, ಕನೆಕ್ಟಿಂಗ್ ರಾಡ್ ಇರುತ್ತೆ, ಕ್ರ್ಯಾಂಕ್ ಶಾಫ್ಟ್ ಇರುತ್ತೆ. ಸೊ ಅಲ್ಲಿ ಫಾಸಿಲ್ ಫ್ಯೂಲ್ಸ್ ಹೀಟ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದನ್ನ ಸಿಲಿಂಡರ್ಸ್ ಅಂತ ಹೇಳ್ತೀವಿ. ಈ ಸಿಲಿಂಡರ್ಸ್ ನಲ್ಲಿ ಏನಾಗುತ್ತೆ, ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ನಾವು ಬರ್ನ್ ಮಾಡೋದ್ರ ಮೂಲಕ heat energy is converted into mechanical energy. Reciprocating motion of the piston is caused due to the burning of fossil fuels. ಇಲ್ಲಿ ಫಾಸಿಲ್ ಫ್ಯೂಲ್ಸ್ ಅನ್ನು ಬರ್ನ್ ಮಾಡಿದಾಗ ಈ ಪಿಸ್ಟನ್ ರೆಸಿಪ್ರೊಕೇಟ್ ಆಗುತ್ತೆ. ಈ ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ದ ಪಿಸ್ಟನ್ ಇಸ್ ಕನ್ವರ್ಟೆಡ್ ಇಂಟು ರೋಟರಿ ಮೋಷನ್ ಆಫ್ ದ ಕ್ರ್ಯಾಂಕ್ ಶಾಫ್ಟ್. ಐ ಸಿ ಎಂಜಿನ್ ನಲ್ಲಿ ಕ್ರ್ಯಾಂಕ್ ಶಾಫ್ಟ್ ನಲ್ಲಿ ರೋಟರಿ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ದಿಸ್ ರೋಟರಿ ಮೋಷನ್ ಹ್ಯಾಸ್ ಟು ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ದ ಐ ಸಿ ಎಂಜಿನ್ ಟು ದ ರಿಯರ್ ವೀಲ್ಸ್. ಹಿಂದಿನ ಚಕ್ರಕ್ಕೆ, ರಿಯರ್ ವೀಲ್ಸ್ ಗೆ ಅಥವಾ ಡ್ರೈವ್ ಶಾಫ್ಟ್ ಅಂತ ಹೇಳಿ ಕರಿತೀವಿ. ಡ್ರೈವ್ ಶಾಫ್ಟ್ ಗೆ ನಾವು ಕೊಡಬೇಕು, ಅದನ್ನ ಟ್ರಾನ್ಸ್ಮಿಟ್ ಮಾಡಬೇಕು. ಎಲ್ಲಿಂದ, ಐ ಸಿ ಎಂಜಿನ್ ಇಂದ ಡ್ರೈವ್ ಶಾಫ್ಟ್ ಗೆ ನಾವು ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ಇನ್ ಡೂಯಿಂಗ್ ದಿಸ್, ಹೀಗೆ ಟ್ರಾನ್ಸ್ಮಿಟ್ ಮಾಡುವಾಗ ಇನ್ ಬಿಟ್ವೀನ್ ವಿ ಆರ್ ಗೋಯಿಂಗ್ ಟು ಯೂಸ್ ಮೆನಿ ಆಫ್ ದ ಮೆಕ್ಯಾನಿಕಲ್ ಎಲಿಮೆಂಟ್ಸ್. ಬೇಕಾದಷ್ಟು ಮೆಕ್ಯಾನಿಕಲ್ ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕ್ರ್ಯಾಂಕ್ ಶಾಫ್ಟ್ ಇಂದ ಫಸ್ಟಿಗೆ ಫ್ಲೈ ವೀಲಿಗೆ ಬರುತ್ತೆ, ಕ್ಲಚ್ಗೆ ಬರ್ತದೆ, ಕ್ಲಚ್ ಆದ್ಮೇಲೆ ಗೇರ್ ಬಾಕ್ಸಿಗೆ ಬರುತ್ತೆ, ಗೇರ್ ಬಾಕ್ಸ್ ಇಂದ ಪ್ರೊಪೆಲ್ಲರ್ ಶಾಫ್ಟಿಗೆ ಬರುತ್ತೆ, ಪ್ರೊಪೆಲ್ಲರ್ ಶಾಫ್ಟ್ ಇಂದ ಡಿಫರೆನ್ಷಿಯಲ್ಗೆ ಬರುತ್ತೆ, ಡಿಫರೆನ್ಷಿಯಲ್ ಇಂದ ನೆಕ್ಸ್ಟ್ ಡ್ರೈವ್ ಶಾಫ್ಟ್ಗೆ ಅಥವಾ ರಿಯರ್ ವೀಲ್ಗೆ ಹೋಗ್ತದೆ. ಹೀಗೆ ನಾವು ಬೇಕಾದಷ್ಟು ಮೆಕ್ಯಾನಿಕಲ್ ಎಲಿಮೆಂಟ್ಸ್ ಅನ್ನ ಇನ್ ಬಿಟ್ವೀನ್ ನಾವು ಯೂಸ್ ಮಾಡಿದೀವಿ ಇನ್ ಆರ್ಡರ್ ಟು ಕನ್ವರ್ಟ್ ದ ಎನರ್ಜಿ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್ ಅಂಡ್ ದೆನ್ ಟ್ರಾನ್ಸ್ಮಿಟಿಂಗ್ ಫ್ರಮ್ ಒನ್ ಪ್ಲೇಸ್ ಆಫ್ ಒರಿಜಿನ್ ಟು ದ ಪ್ಲೇಸ್ ಆಫ್ ಯುಟಿಲೈಸೇಷನ್. ಸೊ ಇದನ್ನೆಲ್ಲ ನಾವು ಮೆಕ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಹೋಲ್ ಆಗಿ ಮೆಷಿನ್ ಅಂತ ಹೇಳಿ ಕರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ಮೆಕ್ಯಾನಿಸಮ್ಸ್ ಅಂಡ್ ಮೆಷಿನ್ಸ್ ಇನ್ ಆರ್ಡರ್ ಟು ಕನ್ವರ್ಟ್, ಟ್ರಾನ್ಸ್ಮಿಟ್ ದ ಎನರ್ಜಿ. ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಸಮ್ ಮೆಷಿನ್ಸ್ ಅಂಡ್ ಮೆಕ್ಯಾನಿಸಮ್ಸ್. ಸೊ ಇಲ್ಲಿ ಈ ಸಬ್ಜೆಕ್ಟ್ ನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದೀಸ್ ಮೆಕ್ಯಾನಿಸಮ್ಸ್ ಅಂಡ್ ಮೆಷಿನ್ಸ್. ಯಾವುದು, ಮೆಕ್ಯಾನಿಕ್ಸ್ ಆಫ್ ಮೆಷಿನ್ ಅನ್ನೋ ಸಬ್ಜೆಕ್ಟ್ ನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಮೆಕ್ಯಾನಿಕ್ಸ್ ಅಂಡ್ ಮೆಷಿನ್ಸ್ ನೀಡೆಡ್ ಟು convert energy from one form to other form and also machines and mechanisms required to transmit from one place to other place. ಸೊ ಅದಕ್ಕಿಂತ ಮುಂಚೆ ಈ ಸಬ್ಜೆಕ್ಟ್ ಸಿಲೆಬಸ್ ಏನಿದೆ ನೋಡೋಣ ಒಂದ್ಸರಿ. ವಾಟ್ ಇಸ್ ದ ಸಿಲೆಬಸ್? ಸಿಲೆಬಸ್ ಅನ್ನ ನೋಡೋದಾದ್ರೆ, ಕೋರ್ಸ್ ಟೈಟಲ್ ಅಥವಾ ಸಬ್ಜೆಕ್ಟ್ ಟೈಟಲ್ ಏನಂದ್ರೆ ಮೆಕ್ಯಾನಿಕ್ಸ್ ಆಫ್ ಮೆಷಿನ್ಸ್, ಮತ್ತೆ ಇದರದ ಕೋಡ್ ನಂಬರ್ ಬಂದು 15ME32T. ದೀಸ್ ಆರ್ ದ ಕೋರ್ಸ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ಉದ್ದೇಶ, ಯಾಕೆ ಓದ್ಬೇಕಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದ ಕೋರ್ಸ್ ಆಬ್ಜೆಕ್ಟಿವ್ಸ್. ಅದನ್ನ ನಾವು ಚಾಪ್ಟರ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಈಚ್ ಯೂನಿಟ್, ಈಚ್ ಚಾಪ್ಟರ್ ಏನು ಆಬ್ಜೆಕ್ಟಿವ್ಸ್ ಅಂತ ಹೇಳಿ. ನೆಕ್ಸ್ಟ್ ಕೋರ್ಸ್ ಔಟ್ಕಮ್ ಅಂತ ಹೇಳಿದೆ. ಇಲ್ಲಿನೂ ಕೂಡ ನೀವು ಲಾಸ್ಟ್ ಸೆಮಿಸ್ಟರ್ ನಲ್ಲಿ ಓದಿದಿರಲ್ಲ, ಅದೇ ರೀತಿ ಇದು ಕೂಡ ಒಂದು ಸಬ್ಜೆಕ್ಟ್. ಇದರಲ್ಲಿ ಒಂದೊಂದು ಚಾಪ್ಟರ್ 6 ಯೂನಿಟ್ಸ್ ಇದಾವೆ ಅಥವಾ 6 ಚಾಪ್ಟರ್ಸ್ ಇದಾವೆ. ಒಂದೊಂದು ಚಾಪ್ಟರ್ ಓದಿದಾಗೆ ನಿಮಗೆ ಒಂದೊಂದು ನಾಲೆಡ್ಜ್ ಬರ್ತಾ ಹೋಗುತ್ತೆ. ಅದನ್ನ ಕೋರ್ಸ್ ಔಟ್ಕಮ್ ಅಂತ ಹೇಳಿ ಕರಿತೀವಿ. ಸೊ ಈಗ ಫಸ್ಟ್ ಚಾಪ್ಟರ್ ಓದ್ ಕೂಡಲೇ ಯು ವಿಲ್ ಗೆಟ್ ದಿಸ್ ನಾಲೆಡ್ಜ್. ಏನೋ, ಅನಲೈಸ್ ಅಂಡ್ ಅಪ್ಲೈ ದ ನಾಲೆಡ್ಜ್ ಆಫ್ ಮೆಷಿನ್ಸ್ ಅಂಡ್ ಮೆಕ್ಯಾನಿಸಮ್ಸ್ ಅಂಡ್ ರಿಲೇಟೆಡ್ ಟರ್ಮಿನಾಲಜೀಸ್ in mechanical engineering science in maintaining sustainable environment and its impact on society. ಈ ನಾಲೆಡ್ಜ್ ನಿಮಗೆ ಬರುತ್ತೆ ಅಂತ ಹೇಳಿ. ಹಾಗೆ ಪ್ರತಿಯೊಂದು ಚಾಪ್ಟರ್ ಓದಿದ ಕೂಡಲೇ ಅಥವಾ ಒಂದು ಚಾಪ್ಟರ್ ನ ಡಿಸ್ಕಸ್ ಮಾಡಿದ್ಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ನಾಲೆಡ್ಜ್, ದಟ್ ಈಸ್ ವಿ ಕಾಲ್ ಆಸ್ ಕೋರ್ಸ್ ಔಟ್ಕಮ್ ಅಂತ ಹೇಳಿ ಕರಿತೀವಿ ಅದನ್ನ.
ಇಲ್ಲಿ ನಿಮಗೆ ಪ್ರತಿ ಲಾಸ್ಟ್ ಟೈಮ್ ಎಲ್ಲ ಹೇಗಿತ್ತಲ್ಲ ಸಬ್ಜೆಕ್ಟ್, ಅದೇ ರೀತಿ ಇಲ್ಲೂ ಕೂಡ 6 ಯೂನಿಟ್ಸ್ ಇರ್ತದೆ ಅಥವಾ 6 ಚಾಪ್ಟರ್ಸ್ ಇರ್ತದೆ. ದೀಸ್ ಆರ್ ದ 6 ಚಾಪ್ಟರ್ಸ್ ಅಂಡ್ ದಿಸ್ ಇಸ್ ದ ವೈಟೇಜ್ ಆಫ್ ಮಾರ್ಕ್ಸ್. ಇಲ್ಲಿ ಎಂಡ್ ಸೆಮಿಸ್ಟರ್ ಎಕ್ಸಾಮಿಗೆ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿನೂ ಕೂಡ ಲಾಸ್ಟ್ ಇಯರ್ ನಲ್ಲಿ ಏನು ಸಬ್ಜೆಕ್ಟ್ಸ್ ಇತ್ತಲ್ಲ ಅದೇ ರೀತಿ ಇಂಟರ್ನಲ್ ಟೆಸ್ಟ್ಸ್ ಇರುತ್ತೆ ಮತ್ತೆ ಎಂಡ್ ಸೆಮ್ ಎಕ್ಸಾಮ್ ಕೂಡ ಇರುತ್ತೆ. ಇಂಟರ್ನಲ್ ನಲ್ಲಿ 25 ಮಾರ್ಕ್ಸ್ ಅಂದ್ರೆ 20 ಮಾರ್ಕ್ಸ್ಗೆ 3 ಟೆಸ್ಟ್ ಇರುತ್ತೆ. ನೀವು 3 ಟೆಸ್ಟ್ ಅನ್ನು ಕೂಡ ಬರಿಬೇಕು. ಅದರದ್ದು ಅವರೇಜ್ ತಗೋತೀವಿ, ದಟ್ ಈಸ್ ಫಾರ್ 20 ಮಾರ್ಕ್ಸ್. ಮತ್ತೆ ಇನ್ನು 5 ಮಾರ್ಕ್ಸ್ಗೆ ಒಂದು ಆಕ್ಟಿವಿಟಿ ಇರುತ್ತೆ, ಆಕ್ಟಿವಿಟಿಯನ್ನ ಮಾಡ್ಬೇಕು ನೀವು. ಸೊ ಅಲ್ಲಿಗೆ 20 + 5 25 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ನಲ್ಲಿ ಸಿಗುತ್ತೆ. ಇನ್ನು 100 ಮಾರ್ಕು ಯು ಹ್ಯಾವ್ ಟು ಸ್ಕೋರ್ ಇನ್ ಎಂಡ್ ಸೆಮಿಸ್ಟರ್ ಎಕ್ಸಾಮ್. ಸೆಮಿಸ್ಟರ್ ಕೊನೆಗೆ ಎಕ್ಸಾಮ್ ಇರುತ್ತಲ್ಲ 100 ಮಾರ್ಕ್ಸ್ಗೆ, ಅದರಲ್ಲಿ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಇಲ್ಲಿ 145 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿರ್ತಾರೆ. ಅಲ್ಲಿ ನೀವು 9 ಕ್ವಶನ್ಗೆ 6 ಕ್ವಶನ್ ಅನ್ನ ಬರೀಬೇಕು. ಫಸ್ಟ್ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಹೇಳಿ 2 ಪಾರ್ಟ್ ಇರುತ್ತೆ. ಪಾರ್ಟ್ ಎ ನಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಅದರಲ್ಲಿ 9 questions will be there. You have to answer 6 out of 9 question. So 6 into 5 30. ಇನ್ನು ಪಾರ್ಟ್ ಬಿ ಅಂತ ಹೇಳಿ ಇರುತ್ತೆ. ಪಾರ್ಟ್ ಬಿ ನಲ್ಲಿ 10 ಮಾರ್ಕ್ಸ್ 10 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 10 ಯು ಹ್ಯಾವ್ ಟು ಆನ್ಸರ್ 7 ಕ್ವಶನ್. ಸೊ 6 into 5 30 ಪ್ಲಸ್ 7 into 10 70 70 plus 30 100 ಮಾರ್ಕ್ಸ್. 100 ಮಾರ್ಕ್ಸ್ಗೆ ಎಂಡ್ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಮತ್ತೆ 20 ಮಾರ್ಕ್ಸ್ಗೆ 3 ಇಂಟರ್ನಲ್ ಟೆಸ್ಟ್ ಇರುತ್ತೆ. 20 ಮಾರ್ಕ್ಸ್ ಇಂದ ಅವರೇಜ್ ತಗೋತೀವಿ 3 ಟೆಸ್ಟ್ ಇಂದು. ಮತ್ತೆ 5 ಮಾರ್ಕ್ಸ್ಗೆ ನಿಮಗೆ ಆಕ್ಟಿವಿಟಿ ಇರುತ್ತೆ. ಸೊ ಹೀಗೆ ಟೋಟಲ್ 125 ಮಾರ್ಕ್ಸ್ಗೆ ಈ ಕೋರ್ಸ್ ಅಥವಾ ಈ ಸಬ್ಜೆಕ್ಟ್ ಇರುತ್ತೆ. 100 + 25. ಸೊ ದಿಸ್ ಇಸ್ ವಾಟ್ ದ ಸಿಲೆಬಸ್. ಈಗ ಈಚ್ ಯೂನಿಟ್ ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಆಯಾ ಯೂನಿಟ್ ಅನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಅಥವಾ ಆಯಾ ಚಾಪ್ಟರ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮಗೆ ಹೇಳ್ತಾ ಹೋಗ್ತೀನಿ ಆ ಚಾಪ್ಟರ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇದೆ, ನೀವು ಏನೆಲ್ಲ ಕಲಿಬೇಕಂತ ಹೇಳ್ಬಿಟ್ಟು. ಇಲ್ಲಿ ಇದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ, ನಿಮಗೆ ಕೂಡ ಕೊಡ್ತೀನಿ. ಗೋ ಥ್ರೂ ದಿಸ್, ಇದನ್ನೆಲ್ಲ ನೋಡಿ ಒಮ್ಮೆ. ಯೂನಿಟ್ 2 ಟ್ರಾನ್ಸ್ಮಿಷನ್ ಆಫ್ ಪವರ್, ಯೂನಿಟ್ 3 ಫ್ರಿಕ್ಷನ್, 4th one balancing, next cam mechanisms, next mechanical vibrations. These are the 6 units that you are going to study or you are going to learn under this course, the mechanics of machines. Next ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಟೆಕ್ಸ್ಟ್ ಬುಕ್ ರತನ್ SS ಥಿಯರಿ ಆಫ್ ಮೆಷಿನ್ಸ್, ನೆಕ್ಸ್ಟ್ ಇನ್ನೊಂದು ಕುರ್ಮಿ RS ಅಂಡ್ ಗುಪ್ತಾ JK ಥಿಯರಿ ಆಫ್ ಮೆಷಿನ್ಸ್. ಟೆಕ್ಸ್ಟ್ ಬುಕ್ ಅನ್ನ ನೀವು ಪರ್ಚೇಸ್ ಮಾಡೋದೇನು ಬೇಡ, ನಮ್ಮ ಲೈಬ್ರರಿನಲ್ಲಿ ಬೇಕಾದಷ್ಟು ಟೆಕ್ಸ್ಟ್ ಬುಕ್ಸ್ ಇದಾವೆ. ಸೊ ಯು ಕ್ಯಾನ್ ಕಲೆಕ್ಟ್ ದ ಟೆಕ್ಸ್ಟ್ ಬುಕ್ ಫ್ರಮ್ ದ ಲೈಬ್ರರಿ ಅಂಡ್ ಯು ಕ್ಯಾನ್ ಗೋ ಥ್ರೂ. ಮತ್ತೆ ನಾನು ಈ PPT ಅನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ, ನೋಟ್ಸ್ ಕೂಡ ಕೊಡ್ತೀನಿ. ನೋಟ್ಸ್ PPT ಅನ್ನು ಓದಿ ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜ್ ಬೇಕಂತ ಹೇಳಿದೆ. ಇಫ್ ಯು ವಾಂಟ್ ಮೋರ್ ನಾಲೆಡ್ಜ್ ದೆನ್ ಯು ಕ್ಯಾನ್ ಗೋ ಥ್ರೂ these books and these books are available in our library. You can collect it at any time. And also some reference books are given. You can go through these reference books. And some learning softwares are also there, websites. You can go through these websites. You can visit any of the website and you can go through those. ಇದನ್ನ ಕೊಡ್ತೀನಿ ನಿಮಗೆ ಸಾಫ್ಟ್ ಕಾಪಿಯನ್ನು ಕೊಟ್ಮೇಲೆ ನೀವು ಅದನ್ನು ಗಮನಿಸಿ. ನೆಕ್ಸ್ಟ್ ದೀಸ್ ಆರ್ ದ ಸಜೆಸ್ಟೆಡ್ ಸ್ಟೂಡೆಂಟ್ ಆಕ್ಟಿವಿಟೀಸ್. ನೀವೇನು ಆಕ್ಟಿವಿಟಿ ಮಾಡ್ಬೇಕಂತ ಹೇಳಿ ನಾನು ಆಗ್ಲೇ ಹೇಳಿದಾಗೆ 5 ಮಾರ್ಕ್ಸ್ಗೆ ಆಕ್ಟಿವಿಟಿ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಯಾವ್ದೆಲ್ಲ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಹೇಳ್ತೀನಿ ನಿಮಗೆ, ಯಾವ ಆಕ್ಟಿವಿಟಿ ಮಾಡಬೇಕು, ಯಾರು ಯಾವ ಆಕ್ಟಿವಿಟಿ ಮಾಡ್ಬೇಕಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದು ಆಕ್ಟಿವಿಟಿಗೆ ಹೇಗೆ ನಾವು ಇದು ಮಾಡೋದು ಅಂತ ಹೇಳಿ ಮಾರ್ಕ್ಸ್ ಅನ್ನ. ಅಗೇನ್ ಇಲ್ಲಿ ನಿಮ್ದು ಟೆಸ್ಟ್ ಇಂದ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸೊ 3 ಟೆಸ್ಟ್ ಹೇಳಿದ್ನಲ್ಲ. ಫಸ್ಟ್ ಟೆಸ್ಟಿಗೆ ಫಸ್ಟ್ 2 ಚಾಪ್ಟರ್ಸ್ ಇರುತ್ತೆ. ಸೆಕೆಂಡ್ ಟೆಸ್ಟಿಗೆ ಥರ್ಡ್ ಮತ್ತೆ 4th ಚಾಪ್ಟರ್, ಮತ್ತೆ ಥರ್ಡ್ ಟೆಸ್ಟಿಗೆ 4th ಮತ್ತೆ 5th ಮತ್ತೆ 6th ಚಾಪ್ಟರ್ ಇರುತ್ತೆ. ಸೊ ಒಂದೊಂದು ಟೆಸ್ಟಿಗೆ 2 ಚಾಪ್ಟರ್ ಇರ್ತಾ ಹೋಗುತ್ತೆ. ಅದು 20 ಮಾರ್ಕ್ಸ್ಗೆ. ಸೊ ದಿಸ್ ಇಸ್ ವಾಟ್ ಯುವರ್ ಟೆಸ್ಟ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಯುವರ್ ಟೆಸ್ಟ್. ನೆಕ್ಸ್ಟ್ ಇದು ಮಾಡೆಲ್ ಕ್ವಶನ್ ಪೇಪರ್, ಎಂಡ್ ಸೆಮ್ ಎಕ್ಸಾಮ್ದು ಮಾಡೆಲ್ ಕ್ವಶನ್ ಪೇಪರ್. ನಾನು ಆಗ್ಲೇ ಹೇಳಿದಾಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಹೇಳಿ 2 ಪಾರ್ಟ್ ಇರುತ್ತೆ. ಪಾರ್ಟ್ ಎ ನಲ್ಲಿ ಯು ಹ್ಯಾವ್ ಟು ಆನ್ಸರ್ 6 ಕ್ವಶನ್ ಔಟ್ ಆಫ್ 9, 5 ಮಾರ್ಕ್ಸ್ ಈಚ್, ದಟ್ ಈಸ್ 30 ಮಾರ್ಕ್ಸ್. ಮತ್ತೆ ಪಾರ್ಟ್ ಬಿ ನಲ್ಲಿ ಯು ಹ್ಯಾವ್ ಟು ಆನ್ಸರ್ 7 ಕ್ವಶನ್ ಈಚ್ ಕ್ಯಾರಿಯಿಂಗ್ 10 ಮಾರ್ಕ್ಸ್ ಔಟ್ ಆಫ್ 10 ಕ್ವಶನ್ಸ್. 10 ಕ್ವಶನ್ ಅಲ್ಲಿ ನೀವು 7 ಕ್ವಶನ್ ಅನ್ನ ಆನ್ಸರ್ ಮಾಡಿದ್ರೆ ಆಯ್ತು. ಸೊ ದಿಸ್ ಈಸ್ ಅಬೌಟ್ ಎಂಡ್ ಸೆಮ್ ಎಕ್ಸಾಮ್ ಕ್ವಶನ್ ಪೇಪರ್. ಇಲ್ಲಿ ಪ್ರತಿಯೊಂದು ನಾನು ಸಿಲೆಬಸ್ ನಲ್ಲಿ ಪ್ರತಿಯೊಂದು ಸಿಲೆಬಸ್ ಕಾಪಿ ಇರುತ್ತಲ್ಲ, ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಒಂದು ಕ್ವಶನ್ ಬ್ಯಾಂಕ್ ಅಂತ ಹೇಳಿ ಇರುತ್ತೆ. ಆ ಕ್ವಶನ್ ಬ್ಯಾಂಕ್ ನಲ್ಲಿ ಪ್ರತಿಯೊಂದು ಚಾಪ್ಟರ್ದು ಕ್ವಶನ್ಸ್ ಇರ್ತದೆ. ನಿಮಗೆ ಎಂಡ್ ಸೆಮ್ ಎಕ್ಸಾಮ್ಗೆ ಇರ್ಬೋದು ಅಥವಾ ಟೆಸ್ಟಿಗೆ ಇರ್ಬೋದು, ಇಂಟರ್ನಲ್ ಟೆಸ್ಟಿಗೆ ಇರ್ಬೋದು, ಈ ಕ್ವಶನ್ ಬ್ಯಾಂಕ್ ಇಂದಾನೆ ಕ್ವಶನ್ಸ್ ಬರ್ತಕ್ಕಂಥದ್ದು. ನಿಮಗೆ ಎಂಡ್ ಸೆಮ್ಗೆ ಇರಲಿ ಅಥವಾ ಟೆಸ್ಟಿಗೆ ಇರಲಿ, ಈ ಕ್ವಶನ್ ಬ್ಯಾಂಕ್ ನಲ್ಲಿ ಏನು ಕ್ವಶನ್ಸ್ ಇದಾವೆ ಅದನ್ನ ಸರಿಯಾಗಿ ಪ್ರಿಪೇರ್ ಆಗಿ, ನಾರ್ಮಲ್ ಆಗಿ ಸಾಮಾನ್ಯವಾಗಿ ಈ ಕ್ವಶನ್ ಬ್ಯಾಂಕ್ ಇಂದಾನೆ ನಿಮಗೆ ಎಂಡ್ ಸೆಮ್ ಎಕ್ಸಾಮಿಗೆ ಅಥವಾ ಟೆಸ್ಟಿಗೆ ನಾವು ಕ್ವಶನ್ಸ್ ಅನ್ನ ಕೊಡ್ತಕ್ಕಂಥದ್ದು.
ಇದರ ಒಂದು ಕಾಪಿಯನ್ನು ನಿಮಗೆ ಸಾಫ್ಟ್ ಕಾಪಿಯನ್ನು ಕೊಡ್ತೇನೆ, ನೀವು ಇದನ್ನೆಲ್ಲ ಗಮನಿಸಿ. ಸೊ ದಿಸ್ ಇಸ್ ವಾಟ್ ದ ಸಿಲೆಬಸ್. ಈ ಒಂದು ಮೆಕ್ಯಾನಿಕ್ಸ್ ಆಫ್ ಮೆಷಿನ್ಸ್ ನಲ್ಲಿ ಏನೆಲ್ಲ ಕಲಿತೀರಾ, ಮತ್ತೆ ಹೇಗಿರುತ್ತೆ ಇದು ಎಕ್ಸಾಮ್ ಹೇಗಿರುತ್ತೆ, ಮತ್ತೆ ಇದರಲ್ಲಿ ಏನೆಲ್ಲ ಇದೆ ಅದನ್ನ ನಾನೀಗ ಹೇಳಿದ್ದೀನಿ ನಿಮಗೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್, ಇದನ್ನ ಒಮ್ಮೆ ನೋಡಿ. ಕಮಿಂಗ್ ಟು ಅವರ್ ಪ್ರೆಸೆಂಟೇಷನ್, ನಾನು ಮೆಕ್ಯಾನಿಕ್ಸ್ ಆಫ್ ಮೆಷಿನ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಆಬ್ಜೆಕ್ಟಿವ್ಸ್ ಅನ್ನ ಹೇಳ್ತಾ ಇದ್ದೆ, ಏನು ಉದ್ದೇಶ, ಯಾಕೆ ಕಲಿಬೇಕಂತ ಹೇಳ್ಬಿಟ್ಟು. ಸೊ ನಾನು ಆಗ್ಲೇ ಹೇಳಿದಾಗೆ ಎನರ್ಜಿಯನ್ನ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ಮೆಷಿನ್ಸ್ ಮತ್ತೆ ಮೆಕ್ಯಾನಿಸಮ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಕಲಿಯೋಕ್ಕೋಸ್ಕರ ಈ ಸಬ್ಜೆಕ್ಟ್ ಅನ್ನ, ಅದ್ರ ಬಗ್ಗೆ ನಾಲೆಡ್ಜ್ ಅನ್ನ ಪಡ್ಕೊಳ್ಳೋಕ್ಕೋಸ್ಕರ ಈ ಸಬ್ಜೆಕ್ಟ್ ಅನ್ನ ನಾವು ಓದಬೇಕು. ಟು ಪ್ರೊವೈಡ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೈನೆಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್ ಆಫ್ ಮೆಷಿನ್ ಎಲಿಮೆಂಟ್ಸ್, ಟು ಸ್ಟಡಿ ದ ಬೇಸಿಕ್ ಆಫ್ ಪವರ್ ಟ್ರಾನ್ಸ್ಮಿಷನ್, ಹೇಗೆ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡೋದು ಅಂತ ಹೇಳಿ. ಯಾಕೆ ಟ್ರಾನ್ಸ್ಮಿಟ್ ಮಾಡ್ತೀವಿ? ಇನ್ ಆರ್ಡರ್ ಟು ಡೂ ಸಮ್ ಯೂಸ್ಫುಲ್ ವರ್ಕ್, ಮತ್ತೆ ಟು ಸ್ಟಡಿ ದ ಎಫೆಕ್ಟ್ ಆಫ್ ಫ್ರಿಕ್ಷನ್. ಸೊ ಹೀಗೆ ಟ್ರಾನ್ಸ್ಮಿಟ್ ಮತ್ತೆ ಕನ್ವರ್ಟ್ ಮಾಡಬೇಕಾದ್ರೆ ಕೆಲವೊಂದು ಫಿನಾಮಿನಾನ್ ಇರ್ತವೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಓದಬೇಕು. ಫ್ರಿಕ್ಷನ್ ಇರ್ಬೋದು, ಬ್ಯಾಲೆನ್ಸಿಂಗ್ ಇರ್ಬೋದು. ನೆಕ್ಸ್ಟ್ ಅಕ್ವೆಂಟ್ ವಿತ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಕ್ಯಾಮ್ ಮೆಕ್ಯಾನಿಸಮ್. ಅಕ್ವೆಂಟ್ ಅಂತ ಹೇಳಿದ್ರೆ ಪರಿಚಯ ಮಾಡ್ಕೊಳ್ಳೋದು, ಕ್ಯಾಮ್ ಮೆಕ್ಯಾನಿಸಮ್ಸ್ ಅನ್ನ ಪರಿಚಯ ಮಾಡ್ಕೊಳ್ಳೋದು. ಆ ಚಾಪ್ಟರ್ ಬಂದಾಗ ಹೇಳ್ತೀನಿ ನಿಮಗೆ ಕ್ಯಾಮ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ, ಎಲ್ಲಿ ಯೂಸ್ ಆಗುತ್ತೆ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ದೆನ್ ಟು ಸ್ಟಡಿ ದ ಡಿಫರೆಂಟ್ ಟೈಪ್ಸ್ ಆಫ್ ವೈಬ್ರೇಷನ್ ಅಂಡ್ ಟು ಅಂಡರ್ಸ್ಟ್ಯಾಂಡ್ ಕ್ರಿಟಿಕಲ್ ಸ್ಪೀಡ್ ಆಫ್ ಶಾಫ್ಟ್. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್, ಅಂದ್ರೆ ಈ ಸಬ್ಜೆಕ್ಟ್ ಇಂದ ಉದ್ದೇಶಗಳು, ಯಾಕೆ ಕಲಿಬೇಕಂತ ಹೇಳ್ಬಿಟ್ಟು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೇನೆ ಎನರ್ಜಿ, ಇಟ್ಸ್ ಕನ್ವರ್ಷನ್ ಅಂಡ್ ಟ್ರಾನ್ಸ್ಮಿಷನ್. ಎನರ್ಜಿ ಅಂತ ಹೇಳಿದ ಕೂಡಲೇ ವಾಟ್ ಆರ್ ದ ಸೋರ್ಸಸ್ ಆಫ್ ಎನರ್ಜಿ, ಯಾವ್ದೆಲ್ಲ ಸೋರ್ಸಸ್ ಇದಾವೆ, ಯಾವ್ದೆಲ್ಲ ಟೈಪ್ಸ್ ಇದಾವೆ, ಸೊ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಆ ಎನರ್ಜಿ ಬಗ್ಗೆ ಓದ್ಬೇಕು. ಅದಾದ್ಮೇಲೆ ಎನರ್ಜಿಯನ್ನ ಹೌ ಟು ಕನ್ವರ್ಟ್ ಇಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಮತ್ತೆ ಹೌ ಟು ಟ್ರಾನ್ಸ್ಮಿಟ್ ಇಟ್ ಫ್ರಮ್ ದ ಪ್ಲೇಸ್ ಆಫ್ ಜನರೇಷನ್ ಟು ದ ಪ್ಲೇಸ್ ಆಫ್ ಯುಟಿಲೈಸೇಷನ್. ನೀವು ಹೋಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಇಷ್ಟು ಬಿಟ್ರೆ ಬೇರೆ ಏನು ಓದಲ್ಲ, ಎನರ್ಜಿ, ಕನ್ವರ್ಷನ್, ಟ್ರಾನ್ಸ್ಮಿಷನ್. ಸೊ ಹೀಗೆ ಮಾಡ್ಬೇಕಾದ್ರೆ, ಕನ್ವರ್ಟ್ ಮಾಡ್ಬೇಕಾದ್ರೆ ಮತ್ತೆ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫರೆಂಟ್ ಎಲಿಮೆಂಟ್ಸ್. ಮತ್ತೆ ಈಗ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ದೇರ್ ಆರ್ ಸಮ್ ಪ್ರೋಸೆಸ್. ಒಂದೊಂದು ಸಬ್ಜೆಕ್ಟ್ ನಲ್ಲಿ ನೀವು ಒಂದೊಂದನ್ನ ಓದ್ತಾ ಹೋಗ್ತೀರಾ. ಈಗ ಹೋಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ನೀವು ಏನು 6 ಸೆಮಿಸ್ಟರ್ 6 ಸೆಮಿಸ್ಟರ್ ಓದ್ತಿರಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ ಇದಾವಲ್ಲ, ಈ ಬೇರೆ ಬೇರೆ ಸಬ್ಜೆಕ್ಟ್ ಗಳಲ್ಲಿ ಕೂಡ ಯು ಆರ್ ಗೋಯಿಂಗ್ ಟು ಲರ್ನ್ ಒನ್ ಆಫ್ ದ ಆಸ್ಪೆಕ್ಟ್ಸ್ ಆಫ್ ದಿಸ್ ಎನರ್ಜಿ ಕನ್ವರ್ಷನ್ ಆರ್ ಎನರ್ಜಿ ಟ್ರಾನ್ಸ್ಮಿಷನ್. ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಎನರ್ಜಿ ಬಗ್ಗೆ ಓದ್ತೀರಾ, ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಎನರ್ಜಿ ಟ್ರಾನ್ಸ್ಮಿಷನ್ ಬಗ್ಗೆ ಓದ್ತೀರಾ, ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಎನರ್ಜಿ ಕನ್ವರ್ಷನ್ ಬಗ್ಗೆ ಓದ್ತೀರಾ. ಸೊ ದಟ್ಸ್ ಇಟ್, ಇಷ್ಟೇ ನೀವು ಓದೋದು. ಸೊ ಇದರಲ್ಲಿ ಮೆಕ್ಯಾನಿಕ್ಸ್ ಆಫ್ ಮೆಷಿನ್ ಈ ಸಬ್ಜೆಕ್ಟ್ ಬಂದ್ಬಿಟ್ಟು ಅಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಕ್ಯಾನಿಕ್ಸ್ ಮತ್ತೆ ಮೆಷಿನ್ಸ್ ಬಗ್ಗೆ ಓದ್ಲಿಕ್ಕೋಸ್ಕರ ಇರುವಂತದ್ದು. ಇದರಲ್ಲಿ ಫಸ್ಟ್ ಯೂನಿಟ್ ನಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳ್ಬಿಟ್ಟು, ಕೈನೆಮ್ಯಾಟಿಕ್ ಲಿಂಕ್ ಆರ್ ಕೈನೆಮ್ಯಾಟಿಕ್ ಎಲಿಮೆಂಟ್, types of links, kinematic pair, types of kinematic pair and constraint motions, kinematic chain, definition of machine, structure and mechanism, difference between machine, structure and mechanism, inversions and types of kinematic chains, 4-bar chain, beam engine, coupling rod of a locomotive, single slider crank chain, pendulum pump, crank and slotted lever mechanism, quick return motion mechanism, double slider crank chain, elliptical trommel, Scotch yoke mechanism, Oldham's coupling. So these are the things that you are going to learn in this unit 1, chapter 1, basics of kinematics ಅಂತ ಹೇಳಿ. ಆ ಚಾಪ್ಟರ್ ಅಲ್ಲಿ ನೀವು ಇದನ್ನೆಲ್ಲ ಕಲಿತಾ ಹೋಗ್ತೀರಾ. ಇದು ಈಗ ಸಿಲೆಬಸ್ ಅಷ್ಟೇ, ಇದು ಫಸ್ಟ್ ಚಾಪ್ಟರ್ ಅಲ್ಲಿ ನೋಡೋಣ ಏನಂತ ಹೇಳ್ಬಿಟ್ಟು, ಇದೆಲ್ಲ ಏನಂತ ಹೇಳಿ ನಿಮಗೆ ಡಿಸ್ಕಸ್ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದ್ರೆ ಎಂಡ್ ಸೆಮ್ ಎಕ್ಸಾಮಿಗೆ ಈ ಫಸ್ಟ್ ಚಾಪ್ಟರ್ ಇಂದ ದೇರ್ ವಿಲ್ ಬಿ 30 ಮಾರ್ಕ್ಸ್. 30 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ ಎಂಡ್ ಸೆಮ್ ಎಕ್ಸಾಮ್ ನಲ್ಲಿ ಈ ಚಾಪ್ಟರ್ ಇಂದ. ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ಬೇಸಿಕ್ಸ್ ಆಫ್ ಕೈನೆಮ್ಯಾಟಿಕ್ಸ್. ನಾನು ಆಗಲೇ ಹೇಳಿದಾಗೆ ನಿಮಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ಎನರ್ಜಿಯನ್ನು ಟ್ರಾನ್ಸ್ಮಿಟ್ ಮತ್ತೆ ಕನ್ವರ್ಟ್ ಮಾಡಲಿಕ್ಕೆ ಸಮಥಿಂಗ್ ಕಾಲ್ಡ್ ಮೆಷಿನ್ಸ್ ಮತ್ತೆ ಮೆಕ್ಯಾನಿಸಮ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದೆ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವಾಟ್ ಈಸ್ ಮೆಷಿನ್ ಅಂಡ್ ವಾಟ್ ಈಸ್ ಮೆಕ್ಯಾನಿಸಮ್ ಅಂತ ಹೇಳಿ ನೋಡೋಣ. Mechanism ಅಂತ ಹೇಳಿದ್ರೆ a number of bodies that are assembled in such a way that the motion of one causes constrained and predictable motion to the others. A mechanism ಅಂತ ಹೇಳಿದ್ರೆ a number of bodies that are assembled in such a way that the motion of one causes constrained and predictable motion to others. ಅಂತ ಹೇಳಿದ್ರೆ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಅಸೆಂಬ್ಲಿ ಆಫ್ ಡಿಫರೆಂಟ್ ಪಾರ್ಟ್ಸ್, ಬೇರೆ ಬೇರೆ ಪಾರ್ಟ್ಸ್ ಅನ್ನು ಅಸೆಂಬ್ಲಿ ಮಾಡಿರ್ತೀವಿ. ಹೇಗೆ ಮಾಡಿರ್ತೀವಿ ಅಂತ ಹೇಳಿದ್ರೆ ಅದ ಆ ಅಸೆಂಬ್ಲಿಯಲ್ಲಿ ಒಂದನ್ನು ಮೂವ್ ಮಾಡಿದ್ರೆ ಇನ್ನೊಂದು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಒಂದು ಡೆಫಿನೆಟ್ ಅಥವಾ ಕನ್ಸ್ಟ್ರೈನ್ ಪ್ರೆಡಿಕ್ಟಬಲ್ ಮೋಷನ್ ಅಂದ್ರೆ ನಮಗೆ ಗೊತ್ತಿರೋ ರೀತಿನಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು.
a mechanism transmits and modifies motion. ಮೆಕ್ಯಾನಿಸಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಮಿಟ್ಸ್ ಅಂಡ್ ಮಾಡಿಫೈಸ್ ಮೋಷನ್ ಅನ್ನ ಮಾಡಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟೈಪ್ ರೈಟರ್, ಕ್ಲಾಕ್, ವಾಚಸ್, ಸ್ಪ್ರಿಂಗ್ ಟಾಯ್ಸ್ ಇವೆಲ್ಲ ಏನು ಮಾಡ್ತವೆ ಅಂತ ಹೇಳಿದ್ರೆ ನೀವು ಕೀಯನ್ನು ಕೊಟ್ಬಿಟ್ರಿ. ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್ ಟಾಯ್ನಲ್ಲಿ ಕೀ ಕೊಟ್ರೆ ಅದು ಏನಾಗುತ್ತೆ, ಕೆಲವೊಂದು ಪಾರ್ಟ್ಸ್ ಮೂವ್ ಆಗ್ತವೆ, ಡೆಫಿನೆಟ್ ನಮಗೆ ಗೊತ್ತಿರೋ ಹಾಗೆ ಮೂವ್ ಆಗ್ತವೆ. ದಿಸ್ ಈಸ್ ವಾಟ್ ಮೆಕ್ಯಾನಿಸಮ್. ಇಟ್ ಈಸ್ ಎ ನಂಬರ್ ಆಫ್ ಬಾಡೀಸ್ ಅಸೆಂಬಲ್ಡ್ in such a way that the motion of one causes constrained and predictable motion to the others. ಅದನ್ನ ನಾವು ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ನೀವು ನೋಡಿರ್ಬೋದು, ದಿಸ್ ಈಸ್ ಅ ಸ್ಟೇರಿಂಗ್ ಮೆಕ್ಯಾನಿಸಮ್. ಇದನ್ನ ಸ್ಟೇರಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ ಸ್ಟೇರಿಂಗ್ ಅನ್ನ ರೊಟೇಟ್ ಮಾಡಿದ ಹಾಗೆ ಈ ವೀಲ್ಸ್ ಕೂಡ ರೊಟೇಟ್ ಆಗ್ತವೆ. ಸೊ ಈಗ ಮೋಷನ್ ಆಫ್ ದಿಸ್ ಸ್ಟೇರಿಂಗ್ ಈಸ್ ಟ್ರಾನ್ಸ್ಮಿಟೆಡ್ ಅಂಡ್ ಮಾಡಿಫೈಡ್ ಇನ್ ಟು ದ ವೀಲ್ಸ್, ಮೂವ್ಮೆಂಟ್ ಆಫ್ ದಿಸ್ ವೀಲ್ಸ್. ನೀವು ಈಗ ಇಲ್ಲಿ ಸ್ಟೇರಿಂಗ್ ಅನ್ನ ಹೀಗೆ ಮೂವ್ ಮಾಡಿದ ಹಾಗೆ ವೀಲ್ಸ್ ಗಳು ಕೂಡ ರೊಟೇಟ್ ಆಗ್ತವೆ. ಇದನ್ನ ಆಟೋಮೊಬೈಲ್ ನಲ್ಲಿ ಯೂಸ್ ಮಾಡ್ತಾರೆ. ಆಟೋಮೊಬೈಲ್ ಅನ್ನ ನಾವು ಟರ್ನ್ ಮಾಡ್ಬೇಕು ಅಥವಾ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ತೀವಿ, ಸ್ಟೇರಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ಈಗ ಈ ಸ್ಟೇರಿಂಗ್ ಮೋಷನ್ ಏನಿದೆಯಲ್ಲ ಇದು ಈ ವೀಲ್ಸ್ ಗೆ ಟ್ರಾನ್ಸ್ಮಿಟ್ ಆಗ್ಬೇಕಂತ ಹೇಳಿದ್ರೆ ಇನ್ ಬಿಟ್ವೀನ್ ವಿ ಆರ್ ಯೂಸಿಂಗ್ ಡಿಫರೆಂಟ್ ಲಿಂಕ್ಸ್ ಅಥವಾ ಡಿಫರೆಂಟ್ ಮೆಕ್ಯಾನಿಸಮ್ಸ್. ಇಲ್ಲಿ ಬೇರೆ ಬೇರೆ ಮೆಂಬರ್ಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಇಲ್ಲಿ ನಾಗಲೇ ಹೇಳಿದಾಗ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅಸೆಂಬ್ಲಿ ಆಫ್ ಡಿಫರೆಂಟ್ ಮೆಂಬರ್ಸ್. ಇಲ್ಲಿ ಬೇರೆ ಬೇರೆ ಡಿಫರೆಂಟ್ ಮೆಂಬರ್ಸ್ ಇದಾವೆ. ಸೊ ಆಲ್ಸೋ ದ ಮೋಷನ್ ಆಫ್ ಒನ್, ಇದ್ರದ್ದು ಮೋಷನ್ ವಿಲ್ ಟ್ರಾನ್ಸ್ಮಿಟ್ಸ್ ಆರ್ ವಿಲ್ ಕಾಸಸ್ ಅ ಡೆಫಿನೆಟ್ ಅಂಡ್ ಪ್ರೆಡಿಕ್ಟಬಲ್ ಮೋಷನ್ ಆಫ್ ದ ಅದರ್ಸ್. ದಿಸ್ ಇಸ್ ವಾಟ್ ಅ ಸ್ಟೇರಿಂಗ್ ಮೆಕ್ಯಾನಿಸಮ್. ನೆಕ್ಸ್ಟ್ ದಿಸ್ ಇಸ್ ಅನದರ್ ಡಿಫರೆಂಟ್ ಮೆಕ್ಯಾನಿಸಮ್. ಇದು ಬೇರೆ ಒಂದು ಮೆಕ್ಯಾನಿಸಮ್. ಈಗ ನೀವು ಇಲ್ಲಿ ಇದನ್ನ ರೊಟೇಟ್ ಮಾಡಿದ ಹಾಗೆ ಇದೇನಾಗ್ತದೆ, ಹೀಗೆ ಆಸಿಲೇಟ್ ಆಗುತ್ತೆ. ಸೊ ಅಥವಾ ಇದನ್ನ ಆಸಿಲೇಟ್ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ. ಇದು ಇನ್ನೊಂದು ಮೆಕ್ಯಾನಿಸಮ್. ಸೊ ಇಲ್ಲಿನೂ ನೋಡಿ ಈ ವೀಲ್ ರೊಟೇಟ್ ಆದ ಹಾಗೆ ಇದೆರಡು ರೆಸಿಪ್ರೊಕೇಟ್ ಆಗ್ತಾ ಇದಾವೆ. ದೇರ್ ಇಸ್ ಎ ಡೆಫಿನೆಟ್ ಮೋಷನ್ ಆರ್ ಪ್ರೆಡಿಕ್ಟಬಲ್ ಮೋಷನ್ ಆಫ್ ದ ಅದರ್. ನೀವು ಈ ವೀಲ್ ಅನ್ನ ರೊಟೇಟ್ ಮಾಡಿದ್ರೆ ಇದೆರಡು ರೆಸಿಪ್ರೊಕೇಟ್ ಆಗುತ್ತೆ. ನೀವು ಈ ಲಿಂಕ್ ಅನ್ನ ಅಥವಾ ಈ ಮೆಂಬರ್ ಅನ್ನ ರೊಟೇಟ್ ಮಾಡಿದ್ರೆ ಇದು ಆಸಿಲೇಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಮೆಕ್ಯಾನಿಸಮ್. Mechanism is an assembly of number of bodies in such a way that the motion of one causes constrained and predictable motion to the others. So, this is the definition of mechanism. For example, steering wheel is a mechanism. Typewriter, clock, watches, spring toys, ಇದೆಲ್ಲ mechanisms. Next, machine ಅಂತ ಹೇಳಿದ್ರೆ a machine is a mechanism or combination of mechanisms which apart from imparting definite motion to the parts also transmits and modifies the mechanical energy into some kind of work. ನಾಗಲೇ ಹೇಳಿದಾಗೆ ನಾವು ಯಾಕೆ ಎನರ್ಜಿಯನ್ನು ಟ್ರಾನ್ಸ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ ಇನ್ ಆರ್ಡರ್ ಟು ಡೂ ಸಮ್ ಯೂಸ್ಫುಲ್ ವರ್ಕ್. ಸೊ ಇಲ್ಲಿ ಮೆಕ್ಯಾನಿಸಮ್ ಅನ್ನೋದು ಇಟ್ ಓನ್ಲಿ ಟ್ರಾನ್ಸ್ಮಿಟ್ಸ್ ಅಂಡ್ ಮಾಡಿಫೈಸ್ ದ ಮೋಷನ್. ಬಟ್ ಮೆಷಿನ್ ಅನ್ನೋದು ಬಿಸೈಡ್ಸ್ ಟ್ರಾನ್ಸ್ಮಿಟಿಂಗ್ ಅಂಡ್ ಮಾಡಿಫೈಯಿಂಗ್ ದ ಮೋಷನ್ ಇಟ್ ಆಲ್ಸೋ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸಮ್ ಕೈಂಡ್ ಆಫ್ ವರ್ಕ್. ಕೆಲಸ ಆಗಿ ಕೂಡ ಅಲ್ಲಿ ಕನ್ವರ್ಟ್ ಆಗುತ್ತೆ. ಮೆಕ್ಯಾನಿಸಮ್ ನಲ್ಲಿ ಇಟ್ ವಿಲ್ ಓನ್ಲಿ ಟ್ರಾನ್ಸ್ಮಿಟ್ಸ್ ಅಂಡ್ ಮಾಡಿಫೈಸ್. ಬಟ್ ಮೆಷಿನ್ ಏನ್ ಮಾಡುತ್ತೆ ಅಂದ್ರೆ ಬಿಸೈಡ್ಸ್ ಟ್ರಾನ್ಸ್ಮಿಟಿಂಗ್ ಅಂಡ್ ಮಾಡಿಫೈಯಿಂಗ್ ಇಟ್ ಆಲ್ಸೋ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸಮ್ ಕೈಂಡ್ ಆಫ್ ವರ್ಕ್. ಫಾರ್ ಎಕ್ಸಾಂಪಲ್ ದ ಮೆಷಿನ್ ಈಸ್ ನೈದರ್ ಎ ಸೋರ್ಸ್ ಆಫ್ ಎನರ್ಜಿ ನಾರ್ ಅ ಪ್ರೊಡ್ಯೂಸರ್ ಆಫ್ ವರ್ಕ್ ಬಟ್ ಇಟ್ ಹೆಲ್ಪ್ಸ್ ಟು ಬೆಟರ್ ಯುಟಿಲೈಸೇಷನ್ ಆಫ್ ದ ಸೇಮ್. ಅಂತ ಹೇಳಿದ್ರೆ ಮೆಷಿನ್ ಯಾವುದೇ ಎನರ್ಜಿಯನ್ನು ಕ್ರಿಯೇಟ್ ಮಾಡಲ್ಲ ಅಥವಾ ವರ್ಕ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡಲ್ಲ. ನಿಮ್ಗೆಲ್ಲ ಗೊತ್ತಿದೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಬಹುದು. ಯಾಕೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇನ್ ಆರ್ಡರ್ ಟು ಡೂ ಸಮ್ ಯೂಸ್ಫುಲ್ ವರ್ಕ್. ವೆಹಿಕಲ್ ಮೂವ್ ಆಗ್ಬೇಕಂತ ಹೇಳಿದ್ರೆ ಹೀಟ್ ಎನರ್ಜಿ ಆಫ್ ದ ಫಾಸಿಲ್ ಫ್ಯೂಲ್ ಈಸ್ ಹ್ಯಾಸ್ ಟು ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಅಥವಾ ನಿಮಗೆ ವಾಟರ್ ಪಂಪ್ ಆಗ್ಬೇಕಂತ ಹೇಳಿದ್ರೆ ಅದು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ನಾವು ಕನ್ವರ್ಟೆಡ್ ಇಂಟು ಏನೋ ಪಂಪ್ ವರ್ಕ್ ಆಗೋ ಹಾಗೆ ಕನ್ವರ್ಟ್ ಮಾಡಬೇಕು. ಫ್ಲೂಯಿಡ್ ಪವರ್ ಅಂದ್ರೆ ಫ್ಲೂಯಿಡ್ ನ ಪವರ್ ಅನ್ನ ನಾವು ಅಥವಾ ಪ್ರೆಷರ್ ಅನ್ನ ನಾವು ಇನ್ಕ್ರೀಸ್ ಮಾಡಬೇಕು. ಸೊ ಅದು ಕೂಡ ಯೂಸ್ಫುಲ್ ವರ್ಕ್. ಫಾರ್ ಎಕ್ಸಾಂಪಲ್ ಐಸಿ ಎಂಜಿನ್ ಇಸ್ ಎ ಮೆಷಿನ್. ಅಲ್ಲಿ ಏನ್ ಮಾಡ್ತೀವಿ ನಾವು ಫಾಸಿಲ್ ಫ್ಯೂಲ್ಸ್ ಹೀಟ್ ಎನರ್ಜಿಯನ್ನ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ರೆಸಿಪ್ರೊಕೇಟಿಂಗ್ ಪಂಪ್ ಇಲ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಎನರ್ಜಿಯನ್ನ ನಾವು ಪ್ರೆಷರ್ ಎನರ್ಜಿಯಾಗಿ ಫ್ಲೂಯಿಡ್ ಪ್ರೆಷರ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಈಗ ಸ್ಟೀಮ್ ಎಂಜಿನ್ಸ್ ನಲ್ಲಿ ಸ್ಟೀಮ್ ಎನರ್ಜಿಯನ್ನ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಟು ಮೆಕ್ಯಾನಿಕಲ್ ಎನರ್ಜಿ. ದೀಸ್ ಆರ್ ದ ಮೆಷಿನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದೊಂದು ಸ್ವಿಂಗ್ ಮೆಷಿನ್, ಬಟ್ಟೆ ಹೊಲಿಯುವ ಯಂತ್ರ. ಸೊ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ದು ಮಸಲ್ ಎನರ್ಜಿ ಏನಿರುತ್ತಲ್ಲ, ಸ್ನಾಯು ಶಕ್ತಿ, ಆ ಮಸಲ್ ಎನರ್ಜಿಯನ್ನ ನಾವು ಅಲ್ಲೊಂದು ಕೆಳಗೊಂದು ಪೆಡಲ್ ಇರ್ತಿತ್ತು. ಆ ಪೆಡಲ್ ಅನ್ನು ತುಣಿದಾಗ
ಬಟ್ಟೆ ಹೊಲಿಗೆ ಆಗ್ತಾ ಇತ್ತು. ಸೊ ನಮ್ದು ಮಸಲ್ ಎನರ್ಜಿ ಹ್ಯಾಸ್ ಕನ್ವರ್ಟೆಡ್ ಇಂಟು ಸಮ್ ಅದರ್ ಫಾರ್ಮ್ ಆಫ್ ಎನರ್ಜಿ ಅಂಡ್ ದೆನ್ ವಿ ಹ್ಯಾವ್ ಗಾಟ್ ಸಮ್ ಯೂಸ್ಫುಲ್ ವರ್ಕ್, ಬಟ್ಟೆಯನ್ನ ಹೊಲಿತಾ ಇದ್ದು. ಸೊ ಹಾಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಅನ್ನ ಯೂಸ್ ಮಾಡಿದೀವಿ ಇಲ್ಲಿ ಸ್ವಿಂಗ್ ಮೆಷಿನ್ ಅಲ್ಲಿ. ಆ ಮೆಕ್ಯಾನಿಸಮ್ಸ್ ಬಗ್ಗೆ ಎಲ್ಲ ನಾವು ಈ ಸಬ್ಜೆಕ್ಟ್ ನಲ್ಲಿ ಓದ್ತಾ ಹೋಗ್ತೀವಿ. ದಿಸ್ ಇಸ್ ಎ ಮೆಷಿನ್. ಇಲ್ಲಿ ಒಂದು ಮೆಷಿನ್ ಕಾಣ್ತಾ ಇದೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಚೈನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ನೋಡಿ ಬೇರೆ ಬೇರೆ ಮೆಂಬರ್ಸ್ಗಳು ಮೂವ್ ಆಗ್ತಾ ಇದಾವೆ. ಅದಕ್ಕೆಲ್ಲ ಎನರ್ಜಿಯನ್ನ ಕನ್ವರ್ಟ್, ಅದಕ್ಕೆಲ್ಲ ಎನರ್ಜಿ ಬೇಕು. ಸೊ ಆ ಎನರ್ಜಿಯನ್ನು ಉಪಯೋಗಿಸಿಕೊಂಡು ದೇ ಆರ್ ಬೆಂಡಿಂಗ್ ಅ ರಾಡ್ ಇಂಟು ಅ ಶೇಪ್ ಆಫ್ ಎ ಲಿಂಕ್. ಒಂದು ಚೈನ್ ಲಿಂಕ್ ನ ಶೇಪ್ ಗೆ ಕನ್ವರ್ಟ್ ಮಾಡಿ ಒಂದು ಚೈನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಕ್ ಏನಂತ ಹೇಳಿದ್ರೆ ಇಲ್ಲಿ ಬಟ್ಟೆ ಹೊಲಿಯೋದು, ಇಲ್ಲಿ ಚೈನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಯೂಸಿಂಗ್ ಏನೋ ಎನರ್ಜಿ. ಬೇರೆ ಫಾರ್ಮ್ ನಲ್ಲಿ ಇದ್ದ ಎನರ್ಜಿಯನ್ನ ನಮಗೆ ಬೇಕಾಗಿರೋ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಯೂಸ್ಫುಲ್ ವರ್ಕ್ ಅನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ದಟ್ ಈಸ್ ಮೆಷಿನ್. ಮೆಷಿನ್ ಅಂತ ಹೇಳಿದ್ರೆ ಮೆಷಿನ್ ಇಸ್ ಎ ಮೆಕ್ಯಾನಿಸಮ್ ಆರ್ ಅ ಕಾಂಬಿನೇಷನ್ ಆಫ್ ಮೆಕ್ಯಾನಿಸಮ್ಸ್. ಸೊ ಒಂದು ಮೆಷಿನ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಇರಬಹುದು ಅಥವಾ ಇಟ್ ಮೇ ಬಿ ಅ ಕಾಂಬಿನೇಷನ್ ಆಫ್ ಡಿಫರೆಂಟ್ ಮೆಕ್ಯಾನಿಸಮ್ಸ್. ಇಲ್ಲಿ ಬೇರೆ ಬೇರೆ ರೀತಿ ಮೆಕ್ಯಾನಿಸಮ್ಸ್ ಇದಾವೆ. ಆ ಯಾವ್ದು ಮೆಕ್ಯಾನಿಸಮ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡೋಣ, ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಮೆಷಿನ್ ಅಂತ ಹೇಳಿದ್ರೆ ಇಟ್ ಇಸ್ ಎ mechanism or a combination of mechanisms which apart from imparting definite motion to the parts also transmits and modifies the mechanical energy into some kind of work. The machine is neither a source of energy nor a producer of work, but it helps to better utilization of the same. For example, IC engine, reciprocating pump, reciprocating compressor and steam engine. But this is what about ಮೆಷಿನ್ ಅಂಡ್ ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಮತ್ತೆ ಮೆಷಿನ್ ಅಂದ್ರೆ ಏನಂತ ಹೇಳಿ ಗೊತ್ತಾಯ್ತು ಈಗ ನಿಮಗೆ. ಸೊ ದಿಸ್ ಇಸ್ ಎ ಮೆಕ್ಯಾನಿಸಮ್. ಇದನ್ನ 4 ಬಾರ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ, ಇದು ಒಂದು O2 ಇಂದ ಬಿ ವರೆಗೆ ಇದೆಯಲ್ಲ, ಇದು ಒಂದು ಬಾರ್ ಅಥವಾ ಇದು ಒಂದು ಎಲಿಮೆಂಟ್. ಬಿ ಇಂದ ಸಿ ಗೆ ಇದು ಒಂದು ಎಲಿಮೆಂಟ್, ಸಿ ಇಂದ 4 ಗೆ ಇದು ಒಂದು ಎಲಿಮೆಂಟ್. ಮತ್ತೆ ಒಂದು ಫಿಕ್ಸ್ ಆಗಿರುತ್ತಲ್ಲ, ಇದನ್ನು ಕೂಡ ನಾವು ಒಂದು ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ 4 ಬಾರ್ ಯಾವ್ದು ಅಂತ ಹೇಳಿದ್ರೆ ಇದು 1, ಇದು 2, ಇದು 3, ಮತ್ತೆ ಈ ಫಿಕ್ಸ್ ಆಗಿರುತ್ತಲ್ಲ ಫ್ಲೋರಿಗೆ, ಅದು ಕೂಡ ಒಂದು ಎಲಿಮೆಂಟ್ ಅಥವಾ ಒಂದು ಬಾರ್ ಅಂತ ಹೇಳಿ ತಗೋತೀವಿ ನಾವು. ಸೊ ಈಗ ಎಷ್ಟಾಯ್ತು ಇಲ್ಲಿ 4 ಬಾರ್ ಅಂತ ಹೇಳಿ. ಇದು ಒಂದು ಮೆಕ್ಯಾನಿಸಮ್ ಹ್ಯಾವಿಂಗ್ 4 ಬಾರ್ಸ್. ನೆಕ್ಸ್ಟ್ ಇದನ್ನ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇದು ಸ್ಲೈಡ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಇದೇನು ಅಂತ ಹೇಳಿ ಮುಂದೆ ಡಿಸ್ಕಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿನೂ ಕೂಡ ನೋಡಿ, ಇದು ಒಂದು ಎಲಿಮೆಂಟ್, ಇದು ಒಂದು ಎಲಿಮೆಂಟ್, ಇದು ಒಂದು ಎಲಿಮೆಂಟ್, ಮತ್ತೆ ಇದೊಂದು ಏನು ಫಿಕ್ಸ್ ಮಾಡಿದ್ವಲ್ಲ, ಇದು ಕೂಡ ಒಂದು ಬಾರ್ ಅಥವಾ ಎಲಿಮೆಂಟ್ ಅಂತ ಹೇಳಿ ತಗೋತೀವಿ. ಸೊ ಇಲ್ಲಿನೂ ಕೂಡ ನಿಮಗೆ 4 ಎಲಿಮೆಂಟ್ಸ್ ಇದಾವೆ. ಯಾವ್ದು ಅಂತ ಹೇಳಿದ್ರೆ 1, 2, 3 ಮತ್ತೆ ಈ ಫಿಕ್ಸ್ ಆಗಿರೋದೊಂದು 4 ಮೆಂಬರ್ಸ್ ಆರ್ ದೇರ್. ಇದನ್ನ ಯೂಸ್ ಮಾಡಿಕೊಂಡು ಈ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಯೂಸ್ ಮಾಡಿಕೊಂಡು ಒಂದು ಮೆಷಿನ್ ಇದೆ. ಯಾವ್ದಾದ್ರು ಮೆಷಿನ್ ಅಂತ ಹೇಳಿದ್ರೆ IC engine. ಸೊ IC engine is a machine which uses ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ನಾನು ಆಗ್ಲೇ ಹೇಳಿದಾಗೆ ಮೆಷಿನ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಅ ಮೆಕ್ಯಾನಿಸಮ್ ಆರ್ ಅ ಕಾಂಬಿನೇಷನ್ ಆಫ್ ಮೆಕ್ಯಾನಿಸಮ್ಸ್. ಮೆಕ್ಯಾನಿಸಮ್ ಏನ್ ಮಾಡುತ್ತೆ, ಇಟ್ ವಿಲ್ ಟ್ರಾನ್ಸ್ಮಿಟ್ ಅಂಡ್ ಮಾಡಿಫೈಸ್ ದ ಮೋಷನ್. ಮೆಷಿನ್ ಏನ್ ಮಾಡುತ್ತೆ, ಬಿಸೈಡ್ಸ್ ಟ್ರಾನ್ಸ್ಮಿಟ್ ಅಂಡ್ ಮಾಡಿಫೈಯಿಂಗ್ ದ ಮೋಷನ್, ಇಟ್ ಆಲ್ಸೋ ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸಮ್ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ. IC engine is a machine which converts ಫ್ಯೂಯಲ್ ಎನರ್ಜಿ, ಫಾಸಿಲ್ ಫ್ಯೂಯಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಏನು, ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ಪಿಸ್ಟನ್. ಮತ್ತೆ ಈ ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ಪಿಸ್ಟನ್ ಇಸ್ ಕನ್ವರ್ಟೆಡ್ ಇಂಟು ರೋಟರಿ ಮೋಷನ್ ಆಫ್ ಕ್ರ್ಯಾಂಕ್ ಶಾಫ್ಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆ ರೋಟರಿ ಮೋಷನ್ ಅನ್ನ ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಮತ್ತೆ ಮೆಷಿನ್ಸ್ ಅನ್ನ ಯೂಸ್ ಮಾಡಿಕೊಂಡು ರಿಯರ್ ವೀಲ್ಗೆ ಅಥವಾ ಡ್ರೈವ್ ಶಾಫ್ಟ್ ಗೆ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಅವಾಗ ವೆಹಿಕಲ್ ಮೂವ್ ಆಗುತ್ತೆ. ನೆಕ್ಸ್ಟ್ ದ ಸ್ಟಡಿ ಆಫ್ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 2 ಪಾರ್ಟ್ಸ್. ಒಂದು ಅನಾಲಿಸಿಸ್ ಮತ್ತೊಂದು ಸಿಂಥಸಿಸ್. ನಾವು ಈ ಮೆಕ್ಯಾನಿಸಮ್ಸ್ ಮತ್ತೆ ಮೆಷಿನ್ ಅನ್ನ 2 ಪಾರ್ಟ್ ಆಗಿ ಸ್ಟಡಿ ಮಾಡ್ತೀವಿ. ಒಂದು ಅನಾಲಿಸಿಸ್ ಮತ್ತೆ ಇನ್ನೊಂದು ಸಿಂಥಸಿಸ್. 2 ಪಾರ್ಟ್ಸ್, ಒಂದು ಅನಾಲಿಸಿಸ್ ಮತ್ತೊಂದು ಸಿಂಥಸಿಸ್ ಅಂತ ಹೇಳಿ. We will see what is analysis and what is synthesis. So analysis ಅಂತ ಹೇಳಿದ್ರೆ, analysis is the study of motions and forces concerning different parts of an existing mechanism. ಸೊ ಆ ಮೆಕ್ಯಾನಿಸಮ್ಸ್ ನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇರ್ತಾವಲ್ಲ, ಅದರಲ್ಲಿ ಬರ್ತಕ್ಕಂಥ ಮೋಷನ್ಸ್ ಮತ್ತೆ ಫೋರ್ಸಸ್ ಅನ್ನ ಸ್ಟಡಿ ಮಾಡೋದು. ಸೊ ಅನಾಲಿಸಿಸ್ ಇಸ್ ದ ಸ್ಟಡಿ ಆಫ್ ಮೋಷನ್ಸ್ ಅಂಡ್ ಫೋರ್ಸಸ್ ಕನ್ಸರ್ನಿಂಗ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅನ್ ಎಕ್ಸಿಸ್ಟಿಂಗ್ ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಅಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪಾರ್ಟ್ಸ್ ಇಂದ ಫೋರ್ಸ್ ಮತ್ತೆ ಮೋಷನ್ ಅನ್ನ ಸ್ಟಡಿ ಮಾಡೋದನ್ನ ನಾವು ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಸಿಂಥಸಿಸ್ ಅಂತ ಹೇಳಿದ್ರೆ ಡಿಸೈನ್ ಆಫ್ ದಟ್ ಡಿಫರೆಂಟ್ ಪಾರ್ಟ್ಸ್. ಬೇರೆ ಬೇರೆ ಪಾರ್ಟ್ಸ್ ಇರ್ತಾವಲ್ಲ, ಆ ಪಾರ್ಟ್ಸ್ ಅನ್ನ ಡಿಸೈನ್ ಮಾಡೋದು, ಅದನ್ನ ಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಸೊ ಅನಾಲಿಸಿಸ್ ಅಂತ ಹೇಳಿದ್ರೆ ದ ಸ್ಟಡಿ ಆಫ್ ಮೋಷನ್ಸ್ ಅಂಡ್ ಫೋರ್ಸಸ್
ಕನ್ಸರ್ನಿಂಗ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಮೆಕ್ಯಾನಿಸಮ್. ಸಿಂಥಸಿಸ್ ಅಂತ ಹೇಳಿದ್ರೆ ಡಿಸೈನಿಂಗ್ ಆಫ್ ದಟ್ ಪಾರ್ಟ್ಸ್, ಆ ಪಾರ್ಟ್ಸ್ ಅನ್ನ ಡಿಸೈನ್ ಮಾಡ್ತಕ್ಕಂಥದ್ದು. ಸೊ ಮೆಕ್ಯಾನಿಸಮ್ is studied in two categories, that is analysis and synthesis. The study of mechanisms ಅನ್ನ we have divided into two types. ಬೇರೆ ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಈಗ ಅನಾಲಿಸಿಸ್ ಅಂಡ್ ಸಿಂಥಸಿಸ್ ಅಂತ ಹೇಳಿದ್ರೆ ಟು ಕೆಟಗರೀಸ್, ಅದು ಎರಡು ಕೆಟಗರಿಯಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಒಂದು ಅನಾಲಿಸಿಸ್ ಅಂತ ಹೇಳಿದ್ರೆ ಮೋಷನ್ಸ್ ಮತ್ತೆ ಫೋರ್ಸಸ್ ಅನ್ನು ಸ್ಟಡಿ ಮಾಡೋದು, ಸಿಂಥಸಿಸ್ ಅಂತ ಹೇಳಿದ್ರೆ ಅದನ್ನ ಡಿಸೈನ್ ಮಾಡೋದು. ಸೊ ಈಗ ಸ್ಟಡಿ ಆಫ್ ಮೆಕ್ಯಾನಿಸಮ್ ಇಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್, ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಒನ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಕೈನಮ್ಯಾಟಿಕ್ಸ್ ಅಂತ ಹೇಳ್ಬಿಟ್ಟು. ಕೈನಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಇಟ್ ಡೀಲ್ಸ್ ವಿತ್ ರಿಲೇಟಿವ್ ಮೋಷನ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಮೆಕ್ಯಾನಿಸಮ್ without taking into consideration the forces producing the motion. It is the study of geometric point of view to know displacement, velocity and acceleration of a part of mechanism. Kinematics ಅಂತ ಹೇಳಿದ್ರೆ ರಿಲೇಟಿವ್ ಮೋಷನ್ಸ್ ಅನ್ನು ಸ್ಟಡಿ ಮಾಡೋದು ವಿತೌಟ್ ಟೇಕಿಂಗ್ ಇಂಟು ಕನ್ಸಿಡರೇಷನ್ ದ ಫೋರ್ಸಸ್ ಪ್ರೊಡ್ಯೂಸಿಂಗ್ ದ ಮೋಷನ್. ಸೊ ಏನು ಫೋರ್ಸ್ ಇದಾವಲ್ಲ, ಫೋರ್ಸ್ ಅನ್ನು ನಾವಿಲ್ಲಿ ಸ್ಟಡಿ ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ವಿತೌಟ್ ಕನ್ಸಿಡರಿಂಗ್ ದ ಫೋರ್ಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ರಿಲೇಟಿವ್ ಮೋಷನ್ ಆಫ್ ದ ಡಿಫರೆಂಟ್ ಪಾರ್ಟ್ಸ್ ವಿತ್ ದ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್. ಸೊ ಹೇಗೆ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಒಂದು ಮೂವ್ ಮಾಡಿದ್ರೆ ಇನ್ನೊಂದು ಡೆಫಿನೆಟ್ ಮತ್ತೆ ಪ್ರಿಡಿಕ್ಟಬಲ್ ಮೋಷನ್ ಇರುತ್ತೆ ಅಂತ ಹೇಳಿದ್ನಲ್ಲ, ಹೇಗೆ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದ ಫೋರ್ಸಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ದ ಮೋಷನ್. ಯಾವ ಫೋರ್ಸ್ ಇರುತ್ತಲ್ಲ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ರಿಲೇಟಿವ್ ಮೋಷನ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಮೆಕ್ಯಾನಿಸಮ್ ವಿತೌಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್. ಸೊ ಇಟ್ ಈಸ್ ಜಾಮೆಟ್ರಿಕ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಸೊ ಏನು, ಟು ನೋ ದ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್. ಡಿಸ್ಪ್ಲೇಸ್ಮೆಂಟ್ ಹೇಗೆ ಮೂವ್ ಆಗುತ್ತೆ, ವೆಲಾಸಿಟಿ ಏನು ಮತ್ತೆ ಆಕ್ಸಿಲರೇಷನ್ ಏನಿರುತ್ತೆ ಅಂತ ಹೇಳಿ ನಾವು ಸ್ಟಡಿ ಮಾಡೋದನ್ನ ಕೈನಮ್ಯಾಟಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ದ ಫೋರ್ಸಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ದ ಮೋಷನ್. ಸೊ ಇಫ್ ಯು ಟೇಕ್ ಇನ್ ಟು ಕನ್ಸಿಡರೇಷನ್, ಆಗ ಅದನ್ನು ನಾವು ಕೈನೆಟಿಕ್ಸ್ ಅಂತ ಹೇಳಿ ಕರಿತೀವಿ. ಕೈನೆಟಿಕ್ಸ್ ಆರ್ ಡೈನಾಮಿಕ್ಸ್. ಕೈನೆಟಿಕ್ಸ್ ಇನ್ವಾಲ್ವ್ಸ್ ದ ಕ್ಯಾಲ್ಕುಲೇಷನ್ ಆಫ್ the forces. Kinetic involves the calculation of forces impressed upon different parts of mechanism. Kinetics explains how a body responds when a force or torque applied to it. The forces can be either static or dynamic. ಯಾವಾಗ ನಾವು ಫೋರ್ಸ್ ಅನ್ನ we take into consideration, ಆಗ ಅದನ್ನ ಕೈನಮ್ಯಾಟಿಕ್ಸ್ ಅಥವಾ ಕೈನೆಟಿಕ್ಸ್ ಅಂತ ಹೇಳಿ ಕರಿತೀವಿ, ಆರ್ ಡೈನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಇನ್ವಾಲ್ವ್ಸ್ ದ ಕ್ಯಾಲ್ಕುಲೇಷನ್ ಆಫ್ ಫೋರ್ಸಸ್. ಏನು ಫೋರ್ಸ್ ಇರ್ತದಲ್ಲ, ಯಾವುದು ಮೋಷನ್ ಅನ್ನ ಮಾಡ್ತದಲ್ಲ, ಆ ಫೋರ್ಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಫರೆಂಟ್ ಪಾರ್ಟ್ ಆಫ್ ಮೆಕ್ಯಾನಿಸಮ್ ಮೇಲೆ ಏನು ಫೋರ್ಸ್ ಇರುತ್ತೆ ಅದನ್ನ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೈನೆಟಿಕ್ಸ್ ಎಕ್ಸ್ಪ್ಲೈನ್ಸ್ ಹೌ ಎ ಬಾಡಿ ರೆಸ್ಪಾನ್ಸ್ ವೆನ್ ಎ ಫೋರ್ಸ್ ಆರ್ ಟಾರ್ಕ್ ಇಸ್ ಅಪ್ಲೈಡ್ ಟು ಇಟ್. ಆ ಮೆಕ್ಯಾನಿಸಮ್ ನಲ್ಲಿ ಬೇಕಾದಷ್ಟು ಎಲಿಮೆಂಟ್ಸ್ ಇರ್ತವೆ ಅಂತ ಹೇಳಿದ್ರೆ, ಆ ಎಲಿಮೆಂಟ್ಸ್ ಗೆ ನೀವು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಹೇಗೆ ಅದು ಆಕ್ಟ್ ಆಗುತ್ತೆ, ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದನ್ನ ನಾವು ಕೈನೆಟಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಕೈನಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ದ ಸ್ಟಡಿ ಆಫ್ ಮೋಷನ್. ಕೈನಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಓನ್ಲಿ ದ ಸ್ಟಡಿ ಆಫ್ ಮೋಷನ್. ಕೈನೆಟಿಕ್ಸ್ ಅಂತ ಹೇಳಿದ್ರೆ ಸ್ಟಡಿ ಆಫ್ ಫೋರ್ಸಸ್, ಕ್ಯಾಲ್ಕುಲೇಷನ್ ಆಫ್ ಫೋರ್ಸಸ್ ಇಂಪ್ರೆಸ್ಡ್ ಅಪಾನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಮೆಕ್ಯಾನಿಸಮ್. ಸೊ ದಿಸ್ ಇಸ್ ವಾಟ್ ಕೈನಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್. ಕೈನೆಟಿಕ್ಸ್ ಅನ್ನು ನಾವು ಡೈನಾಮಿಕ್ಸ್ ಅಂತಾನೂ ಕೂಡ ಕರಿತೀವಿ. ನೆಕ್ಸ್ಟ್, ಈ ಮೆಷಿನ್ಸ್ ನಲ್ಲಿ ಅಥವಾ ಮೆಕ್ಯಾನಿಸಮ್ ನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇರ್ತವೆ ಅಂತ ಹೇಳಿ ಹೇಳಿದೆ. ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅಸೆಂಬ್ಲಿ ಆಫ್ ಡಿಫರೆಂಟ್ ಪಾರ್ಟ್ಸ್ ಅಂತ ಹೇಳಿ ಹೇಳಿದೆ. ಸೊ ಆ ಡಿಫರೆಂಟ್ ಪಾರ್ಟ್ಸ್ ಅನ್ನ, ಬೇರೆ ಬೇರೆ ಪಾರ್ಟ್ಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೈನಮ್ಯಾಟಿಕ್ ಲಿಂಕ್ ಆರ್ ಸಿಂಪ್ಲಿ ಲಿಂಕ್ ಆರ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಕೈನಮ್ಯಾಟಿಕ್ ಲಿಂಕ್ ಆರ್ ಎಲಿಮೆಂಟ್ ಅಂತ ಹೇಳಿದ್ರೆ, a link is a member of mechanism connecting other members and having relative motion with them. ಸೊ ಎರಡು ಅಥವಾ ಮೂರನ್ನ ಅಥವಾ ಮೆಂಬರ್ಸ್ ಅನ್ನ ಕನೆಕ್ಟ್ ಮಾಡಬೇಕು, ಅದನ್ನ ಲಿಂಕ್ ಅಂತ ಹೇಳಿ ಕರಿತೀವಿ. ಲಿಂಕ್ ಇಸ್ ಎ ಮೆಂಬರ್ ಆಫ್ ಮೆಕ್ಯಾನಿಸಮ್. ಆ ಮೆಕ್ಯಾನಿಸಮ್ ನಲ್ಲಿ ಈಚ್ ಮೆಂಬರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಂಕ್ ಅಂತ ಹೇಳಿ ಕರಿತೀವಿ. ಲಿಂಕ್ ಇಸ್ ಎ ಮೆಂಬರ್ ಆಫ್ ಮೆಕ್ಯಾನಿಸಮ್ ಕನೆಕ್ಟಿಂಗ್ ಅದರ್ ಮೆಂಬರ್ಸ್ ಅಂಡ್ ಹ್ಯಾವಿಂಗ್ ರಿಲೇಟಿವ್ ಮೋಷನ್. ಅದನ್ನ ಲಿಂಕ್ ಅಂತ ಹೇಳಿ ಕರಿತೀವಿ. A link may be consist of one or more resistance bodies which are fastened together so that they cannot move relative to each other. ಅಲ್ಲಿ ಲಿಂಕ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಎಲಿಮೆಂಟ್ ಇರ್ಬೇಕಂತ ಏನಿಲ್ಲ, ಅಲ್ಲಿ ಎರಡು ಮೂರು ಎಲಿಮೆಂಟ್ ಅನ್ನ ನಾವು ಏನ್ ಮಾಡ್ಬೋದು, ಫ್ಯಾಷನ್ ಮಾಡ್ಬೋದು, ಬಟ್ ಅಲ್ಲಿ ರಿಲೇಟಿವ್ ಮೋಷನ್ ಇರಬಾರ್ದು. ಆಗ ಅದನ್ನ ಒಂದು ಲಿಂಕ್ ಅಂತ ಹೇಳಿ ತಗೋತೀವಿ. ಫಾರ್ ಎಕ್ಸಾಂಪಲ್, a link may be consist of one or more resistant bodies which are fastened together so they cannot move relative to each other. It does not undergo any deformation while transmitting the motion or force. The link will not undergo any deformation while transmitting the motion or force. The link ಅಂತ ಹೇಳಿದ್ರೆ it is a member of mechanism. So connecting other members and having relative motion between them. ಅದನ್ನ ನಾವು ಲಿಂಕ್ ಅಂತ ಹೇಳಿ ಕರಿತೀವಿ.
ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದೊಂದು 4 ಬಾರ್ ಚೈನ್ ನಾನು ಆಗ್ಲೇ ತೋರಿಸಿದಾಗೆ. ಸೊ ಇವೆಲ್ಲ ಲಿಂಕ್ಗಳು, ಇದೊಂದು ಲಿಂಕು, ಇದೊಂದು ಲಿಂಕು, ಇದೊಂದು ಲಿಂಕು ಮತ್ತೆ ಇದೊಂದು ಲಿಂಕು. ಇಲ್ಲಿ ಎಷ್ಟು ಲಿಂಕ್ ಇದಾವೆ ಅಂತ ಹೇಳಿದ್ರೆ ದೇರ್ ಆರ್ 4 ಲಿಂಕ್ಸ್. ನೋಡಿ ಇದು ಒಂದು ಮೆಕ್ಯಾನಿಸಮ್. ಸೊ ಇಲ್ಲಿ ಲಿಂಕ್ ಮೇ ಬಿ ಹ್ಯಾವಿಂಗ್ 1 or more ರೆಸಿಸ್ಟಿಂಗ್ ಆರ್ 1 or more ಬಾಡೀಸ್ ಅಂತ ಹೇಳಿ ಹೇಳಿದ ನಾವು. ಅದು ಇದು ದಿಸ್ ಒನ್. ನೋಡಿ ಈ ಲಿಂಕ್ ಅನ್ನ ನೀವು ತಗೊಂಡ್ರೆ ಇದರಲ್ಲಿ ಇದು ಒಂದಿದೆ ಮತ್ತೆ ಇಲ್ಲಿ ಒಂದಿದೆ. ಸೊ ಇದನ್ನ ಪರ್ಮನೆಂಟ್ ಆಗಿ ಈ ಲಿಂಕ್ ಮೇಲೆ ನಾವು ಫಿಕ್ಸ್ ಮಾಡಿದ್ವಿ. ಇಟ್ ಕ್ಯಾನಾಟ್ ಮೂವ್ ರಿಲೇಟಿವ್ ಟು ದಿಸ್. ಈ ಲಿಂಕಿಗೆ ಈ ಒಂದು ಬಟನ್ ಇದೆಯಲ್ಲ ಅದು ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ಅದೆಲ್ಲ ಸೇರಿಸಿ ಒಂದೇ ಲಿಂಕ್ ಆಗುತ್ತೆ. ಈಗ ಇದನ್ನ ತಗೊಂಡ್ರೆ ಇದು ಒಂದು ಲಿಂಕು, ಇದು ಒಂದು ಲಿಂಕು, ಇದು ಒಂದು ಲಿಂಕು ಮತ್ತೆ ಇದು ಒಂದು ಲಿಂಕು. ಇಲ್ಲಿನೂ ಕೂಡ ದೇರ್ ಆರ್ 4 ಲಿಂಕ್ಸ್. ಇಲ್ಲಿನೂ 4 ಲಿಂಕ್ಸ್ ಇದಾವೆ. ಸೊ ಇದು ಕೂಡ ಇದು ಒಂದು ಮೆಕ್ಯಾನಿಸಮ್. ಇಲ್ಲಿ ನೀವು ನೋಡ್ಬೋದು ಇಲ್ಲಿನೂ ದೇರ್ ಆರ್ 4 ಲಿಂಕ್ಸ್. ಇದು ಫುಲ್ ಒಂದು ಲಿಂಕು, ಇದು ಒಂದು ಲಿಂಕು, ಇದು ಒಂದು ಲಿಂಕು. ಒಂದನ್ನ ಮೂವ್ ಮಾಡಿದ್ರೆ ಇನ್ನೊಂದು ಡೆಫಿನೆಟ್ ವೇ ನಲ್ಲಿ ಮೂವ್ ಆಗ್ತದೆ. ಅದನ್ನ ನಾವು ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ಲಿಂಕ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಎ ಮೆಂಬರ್ ಆಫ್ ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ನಲ್ಲಿ ಅದು ಮೆಂಬರ್. ಇಟ್ ಕನೆಕ್ಟ್ಸ್ ಅದರ್ ಮೆಂಬರ್ಸ್ ಅಂಡ್ ಹ್ಯಾವಿಂಗ್ ರಿಲೇಟಿವ್ ಮೋಷನ್ ವಿತ್ ದೆಮ್. ಇದಕ್ಕೆ ರಿಲೇಟಿವ್ ಮೋಷನ್ ಇದೆ ನೋಡಿ, ಇದಕ್ಕೆ ರಿಲೇಟಿವ್ ಮೋಷನ್ ಇದೆ, ಇದಕ್ಕೆ ಮತ್ತೆ ಇದಕ್ಕೆ ರಿಲೇಟಿವ್ ಮೋಷನ್ ಇದೆ. ಸೊ ಹೀಗೆ ಇದನ್ನ ನಾವು ಲಿಂಕ್ ಅಂತ ಹೇಳಿ, ಈಚ್ ಒನ್ ಮೆಂಬರ್ ಅನ್ನ ನಾವು ಲಿಂಕ್ ಅಂತ ಹೇಳಿ ಕರಿತೀವಿ. ಅಸೆಂಬ್ಲಿ ಆಫ್ ದಿಸ್ ಲಿಂಕ್ಸ್ ಇಸ್ ನೋನ್ ಆಸ್ ಏನು ಮೆಕ್ಯಾನಿಸಮ್. ಮತ್ತೆ ಮೆಕ್ಯಾನಿಸಮ್ ಅನ್ನ ನಾವು ಅಸೆಂಬಲ್ ಮಾಡಿದ್ರೆ ಮೆಷಿನ್ ಆಗುತ್ತೆ. ದಟ್ ಈಸ್ ವಾಟ್ ಲಿಂಕ್, ಮೆಕ್ಯಾನಿಸಮ್ ಅಂಡ್ ಮೆಷಿನ್. ಮೆಷಿನ್ಗೆ ಮತ್ತೆ ಮೆಕ್ಯಾನಿಸಮ್ಗೆ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ, ಮೆಕ್ಯಾನಿಸಮ್ ಇಟ್ ವಿಲ್ ಓನ್ಲಿ ಟ್ರಾನ್ಸ್ಮಿಟ್ಸ್ ಅಂಡ್ ಮಾಡಿಫೈಸ್ ದ ಮೋಷನ್. ಮೆಷಿನ್ಗೆ ಬಂದ್ರೆ besides transmitting and modifying the motion, it also converts energy into some useful work. So classification of link. ಈ ಲಿಂಕ್ ಅನ್ನ ನಾವು ಆರ್ ಎಲಿಮೆಂಟ್ ಅನ್ನ ಕ್ಲಾಸಿಫೈ ಮಾಡಿದೀವಿ, ಬೇರೆ ಬೇರೆ ರೀತಿಯಾಗಿ ಕ್ಲಾಸಿಫೈ ಮಾಡಿದೀವಿ. ಸೊ ಫಸ್ಟ್ ಒನ್ ಡಿಪೆಂಡಿಂಗ್ ಅಪಾನ್ ದೇರ್ ಎಂಡ್ಸ್. ಸೊ ಅದರ ಎಂಡ್ ಮೇಲೆ ಡಿಪೆಂಡಿಂಗ್ ಆಗಿ ಯಾವ ರೀತಿ ಕ್ಲಾಸಿಫೈ ಮಾಡಿದೀವಿ ಅಂದ್ರೆ, ಬೈನರಿ ಲಿಂಕ್, ಟರ್ನರಿ ಲಿಂಕ್ ಅಂಡ್ ಕ್ವಾಟರ್ನರಿ ಲಿಂಕ್ ಅಂತೇಳಿ 3 ಟೈಪ್ಸ್ ಮಾಡಿದ್ದಾರೆ. ಬೈನರಿ ಲಿಂಕ್ ಅಂತ ಹೇಳಿದ್ರೆ ಒಂದು ಲಿಂಕ್ ಅನ್ನ ಎರಡೂ ತುದಿಗೆ ಇನ್ನೊಂದು ಲಿಂಕ್ ಅನ್ನ ನಾವು ಕನೆಕ್ಟ್ ಮಾಡಬಹುದು ಅಂತ ಆದ್ರೆ ಅದನ್ನ ಬೈನರಿ ಲಿಂಕ್ ಅಂತ ಹೇಳಿ ಕರಿತೀವಿ. ಈಗ ಒಂದು ಲಿಂಕಿಗೆ 2 ಮೆಂಬರ್ ಅನ್ನ ನಾವು ಕನೆಕ್ಟ್ ಮಾಡಬಹುದು, ಬೇರೆ 2 ಮೆಂಬರ್ ಅನ್ನ ಕನೆಕ್ಟ್ ಮಾಡಬಹುದು ಅಂದ್ರೆ ಅದು ಬೈನರಿ ಲಿಂಕ್. ಆ ಎಂಡಿಗೊಂದು ಈ ಎಂಡಿಗೊಂದು ನಾವು ಕನೆಕ್ಟ್ ಮಾಡಬಹುದು ಅಂದ್ರೆ ಅದನ್ನ ಬೈನರಿ ಲಿಂಕ್ ಅಂತ ಹೇಳಿ ಕರಿತೀವಿ. ಟರ್ನರಿ ಲಿಂಕ್ ಅಂತ ಹೇಳಿದ್ರೆ 3 ಲಿಂಕ್ ಅನ್ನ ಕನೆಕ್ಟ್ ಮಾಡಬಹುದು. ಸೊ ಇಲ್ಲೊಂದು ಕನೆಕ್ಟ್ ಮಾಡ್ತೀನಿ, ಇಲ್ಲೊಂದು ಕನೆಕ್ಟ್ ಮಾಡ್ತೀನಿ, ಇಲ್ಲೊಂದು ಕನೆಕ್ಟ್ ಮಾಡ್ತೀನಿ. ಸೊ ಈ ಲಿಂಕಿಗೆ ಇನ್ನು ಬೇರೆ 3 ಲಿಂಕ್ ಅನ್ನ ನಾನು ಕನೆಕ್ಟ್ ಮಾಡಬಹುದು. ಸೊ ದಟ್ ಬೈ ದಿಸ್ ಇಸ್ ಟರ್ನರಿ ಲಿಂಕ್ ಅಂತ ಹೇಳಿ ಕರಿತೀವಿ. ಕ್ವಾಟರ್ನರಿ ಲಿಂಕ್ ಅಂತ ಹೇಳಿದ್ರೆ 4 ಬೇರೆ ಬೇರೆ ಲಿಂಕ್ಸ್ ಅನ್ನ ನಾವು ಕನೆಕ್ಟ್ ಮಾಡಬಹುದು. ಸೊ ಇಲ್ಲೊಂದು ಕನೆಕ್ಟ್ ಮಾಡಬಹುದು, ಇಲ್ಲೊಂದು, ಇಲ್ಲೊಂದು. ಡಿಪೆಂಡಿಂಗ್ ಅಪಾನ್ ದೇರ್ ಎಂಡ್ಸ್ ನಮಗೆ ಇಲ್ಲಿ 3 ಟೈಪ್ ಲಿಂಕ್ಸ್ ಇದಾವೆ. ಒಂದು ಬೈನರಿ ಲಿಂಕ್, ಇನ್ನೊಂದು ಟರ್ನರಿ ಲಿಂಕ್, ಇನ್ನೊಂದು ಕ್ವಾಟರ್ನರಿ ಲಿಂಕ್ ಅಂತ ಹೇಳ್ಬಿಟ್ಟು. ಬೈನರಿ ಲಿಂಕ್ ಅಂತ ಹೇಳಿದ್ರೆ 2 ಲಿಂಕ್ ಅನ್ನ ಕನೆಕ್ಟ್ ಮಾಡಬಹುದು. ಟರ್ನರಿ ಲಿಂಕ್ ಅಂತ ಹೇಳಿದ್ರೆ 3 ಲಿಂಕ್ ಅನ್ನ ಕನೆಕ್ಟ್ ಮಾಡಬಹುದು. ಕ್ವಾಟರ್ನರಿ ಲಿಂಕ್ ಅಂತ ಹೇಳಿದ್ರೆ 4 ಲಿಂಕ್ಸ್ ಅನ್ನ ನಾವು ಕನೆಕ್ಟ್ ಮಾಡಬಹುದು. So links are classified depending upon their ends into 3 types. First one is binary link, ternary link, quaternary link. To binary link we can connect 2 other links. To a ternary link we can connect 3 other links, and to a quaternary link we can connect 4 other links. Based on their rigidity, ಅದರ ರಿಜಿಡಿಟಿ ಮೇಲೆ ನಾವು ಅದನ್ನ ಮತ್ತೆ 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದೀವಿ. So first one rigid link ಅಂತ ಹೇಳ್ತಾರೆ. Rigid link, in this link there is no deformation while transmitting the motion. Motion ಅನ್ನು ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ links will not undergo any deformation. So for example ನೋಡಿ ಈ ರೀತಿ ಇಲ್ಲಿ ಯಾವುದೇ ರೀತಿ ಡಿಫಾರ್ಮೇಷನ್ ಇರಲ್ಲ. These are rigid ಅಂದ್ರೆ the body points relative to the body will not change ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾವುದೇ ರೀತಿ ಡಿಫಾರ್ಮೇಷನ್ ಇರಲ್ಲ, ಅದನ್ನ ರಿಜಿಡ್ ಲಿಂಕ್ ಅಂತ ಹೇಳಿ ಕರಿತೀವಿ. ಈ ಒಂದು ಬಾರ್ ಇದೆಯಲ್ಲ ಇದು ಯಾವುದೇ ರೀತಿ ಡಿಫಾರ್ಮ್ ಆಗಲ್ಲ. ರಿಜಿಡ್ ಲಿಂಕ್ ಅಂತ ಹೇಳಿದ್ರೆ this is a link, there is no deformation while transmitting the motion. For example connecting rod ಮತ್ತೆ crank. ಇಲ್ಲಿ ಕನೆಕ್ಟಿಂಗ್ ರಾಡ್ ಮತ್ತೆ ಕ್ರ್ಯಾಂಕ್ ಇದೆರಡು ಕೂಡ ಒಂದು ಐಸಿ ಇಂಜಿನ್ ನಲ್ಲಿ ಪಾರ್ಟ್ಸ್ ಇದು. ನೀವು ಅದನ್ನ ಥರ್ಮಲ್ ಇಂಜಿನಿಯರಿಂಗ್ ನಲ್ಲಿ ಓದ್ತೀರಾ, ಅದು ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೋಷನ್ ಅನ್ನು ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಅಥವಾ ಫೋರ್ಸ್ ಅನ್ನು ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಇಟ್ ವಿಲ್ ನಾಟ್ ಅಂಡರ್ಗೋ ಎನಿ ಡಿಫಾರ್ಮೇಷನ್. ಅದನ್ನ ನಾವು ರಿಜಿಡ್ ಲಿಂಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಫ್ಲೆಕ್ಸಿಬಲ್ ಲಿಂಕ್ ಅಂತ ಹೇಳ್ಬಿಟ್ಟು. ಇನ್ ದಿಸ್ ಲಿಂಕ್ ದೇರ್ ಇಸ್ ಅ ಪಾರ್ಷಿಯಲ್ ಡಿಫಾರ್ಮೇಷನ್ ವೈಲ್ ಟ್ರಾನ್ಸ್ಮಿಟಿಂಗ್ ದ ಮೋಷನ್. ಮೋಷನ್ ಅನ್ನ ಅಥವಾ ಫೋರ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ದೇರ್ ವಿಲ್ ಬಿ ಎ ಪಾರ್ಷಿಯಲ್ ಡಿಫಾರ್ಮೇಷನ್, ಬಟ್ ಇಟ್ ಇಸ್ ನಾಟ್ ಪರ್ಮನೆಂಟ್. ಪರ್ಮನೆಂಟ್ ಆಗಿ ಡಿಫಾರ್ಮ್ ಆದ್ರೆ ವಿ ಹ್ಯಾವ್ ಟು ಚೇಂಜ್ ದಟ್. ಇಲ್ಲಿ ದೇರ್ ಇಸ್ ಎ ಪಾರ್ಷಿಯಲ್ ಡಿಫಾರ್ಮೇಷನ್. ಫಾರ್ ಎಕ್ಸಾಂಪಲ್ ಬೆಲ್ಟ್ ಡ್ರೈವ್, ರೋಪ್ ಡ್ರೈವ್ಸ್, ಚೈನ್ ಡ್ರೈವ್ಸ್ ನೀವು ನೋಡಿರ್ತೀರ. ಹೀಗೆ ಇದು ರೋಪ್ ನಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ ಆಫ್ಟರ್ ಸಮ್ ಟೈಮ್ಸ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈ ರೋಪ್ ಇಲಾಂಗೇಷನ್ ಆಗಿರುತ್ತೆ. ಬೆಲ್ಟ್ ಡ್ರೈವ್ ಇರ್ಬೋದು ಅಲ್ಲಿನೂ, ಅಥವಾ ನಿಮ್ದು ಚೈನ್ಸ್ ನಿಮ್ಮ ವೆಹಿಕಲ್ ನಲ್ಲಿ 2 ವೀಲರ್ ಇದ್ರೆ ಅಲ್ಲಿ ಚೈನ್ಸ್ ಕೂಡ ಸ್ವಲ್ಪ ಇಲಾಂಗೇಟ್ ಆಗುತ್ತೆ. ಮತ್ತೇನ್ ಮಾಡ್ತೀರಾ, ನೀವು ಹೋಗಿ
ಸ್ಪ್ರಾಕೆಟ್ ಅನ್ನು ಅಥವಾ ಚೈನ್ ಅನ್ನು ಟೈಟ್ ಮಾಡಿಸ್ಕೊಂಡ್ ಬರ್ತೀರಾ. So that is flexible link. In this link there is a partial deformation while transmitting the motion. For example belt, ropes ಮತ್ತೆ chains. ಇನ್ನೊಂದು ಟೈಪ್ ಇದೆ, ಅದನ್ನ ಫ್ಲೂಯಿಡ್ ಲಿಂಕ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಫ್ಲೂಯಿಡ್ is used as a link. ಇಲ್ಲಿ to transmit the motion or to transmit the force we are going to use fluid as a link. ಅದನ್ನ fluid link ಅಂತ ಹೇಳಿ ಕರಿತೀವಿ. In this type of link the motion is transmitted with the help of fluid pressure. ಲೈಕ್ ಹೈಡ್ರಾಲಿಕ್ ಪ್ರೆಷರ್, ಎಲ್ಲಿ ಜಾಕ್ಸ್ ಮತ್ತೆ ಬ್ರೇಕ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈಗ ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಇದು ಪಿಸ್ಟನ್ ಮೇಲೆ ಮೂವ್ ಆಗುತ್ತೆ. ಇಲ್ಲಿ ಲಿಂಕ್ ಈಸ್ ಆಕ್ಟಿಂಗ್ ಆರ್ ಫ್ಲೂಯಿಡ್ ಈಸ್ ಆಕ್ಟಿಂಗ್ ಆಸ್ ಎ ಲಿಂಕ್. ಈ ಫ್ಲೂಯಿಡ್ ಅನ್ನ ನಾವು ಲಿಂಕ್ ಆಗಿ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಎಷ್ಟು ಲಿಂಕ್ ಇದಾವೆ ಅಂತ ಹೇಳಿದ್ರೆ, ಸೊ ಇದು ಒಂದು ಲಿಂಕು, ಇದು ಒಂದು ಲಿಂಕು, ಇದು ಒಂದು ಲಿಂಕ್, ಮತ್ತೆ ಫಿಕ್ಸ್ ಆಗಿರೋದು ಒಂದು ಲಿಂಕ್. ಇಲ್ಲಿನೂ ಕೂಡ ದೇರ್ ಆರ್ 4 links. ಇಲ್ಲಿನೂ ಕೂಡ 4 links ಇದಾವೆ. So based on rigidity we have divided links into 3 types. ಒಂದು rigid link, flexible link ಮತ್ತೆ ಇನ್ನೊಂದು fluid link ಅಂತ ಹೇಳ್ಬಿಟ್ಟು. Rigid link ಅಂತ ಹೇಳಿದ್ರೆ it will not undergo any deformation while transmitting the motion. Flexible link ಅಂತ ಹೇಳಿದ್ರೆ there is a partial deformation while transmitting the motion. Fluid link ಅಂತ ಹೇಳಿದ್ರೆ the fluid is acting as a link. The force or the motion is transmitted by using a fluid as a link. ಅದನ್ನ ನಾವು fluid link ಅಂತ ಹೇಳಿ ಕರಿತೀವಿ. So these are the types of links based on rigidity. Next kinematic pairs ಅಂತ ಹೇಳ್ಬಿಟ್ಟು. So pairs ಅಂತ ಹೇಳಿದ್ರೆ as the name indicates, pairs ಅಂತ ಹೇಳಿದ್ರೆ 2 ಎರಡು ಅಂತ ಹೇಳ್ಬಿಟ್ಟು. Kinematic pairs ಅಂತ ಹೇಳಿದ್ರೆ it is a joint of 2 links having relative motion between them. ಇಲ್ಲಿ pairs ಅಂತ ಹೇಳಿದ್ರೆ ಏನು, ಎರಡು ಅಂತ ಹೇಳ್ಬಿಟ್ಟು ಅಷ್ಟೇ. Kinematic pair ಅಂತ ಹೇಳಿದ್ರೆ it is a joint of 2 links having relative motion between them. ಸೊ ಈಗ ಇಲ್ಲಿ ನೀವು ಗಮನಿಸಬಹುದು, ಇದು ಎರಡು ಲಿಂಕ್, ಇದು ಒಂದು ಲಿಂಕ್, ಇದು ಒಂದು ಲಿಂಕ್. ಇಫ್ ದೇರ್ ಈಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದೆಮ್ ದೆನ್ ಓನ್ಲಿ ದೀಸ್ ಆರ್ ಏನೋ ಕೈನಮ್ಯಾಟಿಕ್ ಪೇರ್ ಅಂತ ಹೇಳಿ ಕರಿತೀವಿ. ಇಫ್ ದೇರ್ ಇಸ್ ನೋ ರಿಲೇಟಿವ್ ಮೋಷನ್, ಇಲ್ಲಿ ಎರಡಕ್ಕೆ ರಿಲೇಟಿವ್ ಮೋಷನ್ ಇಲ್ಲ ಅಂತ ಹೇಳಿದ್ರೆ ಇದು ಎರಡು ಸೇರಿ ಒಂದೇ ಲಿಂಕ್ ಆಗುತ್ತೆ, ಓನ್ಲಿ ಲಿಂಕ್ ಆಗ್ತದೆ. ಸೊ ಆವಾಗಲೇ ಹೇಳಿದಾಗ ಲಿಂಕ್ ಇಂದ ಡೆಫಿನಿಷನ್ ಆಗಲೇ ಹೇಳಿದಾಗ ಲಿಂಕ್ ಇಸ್ ಎ ಮೆಂಬರ್ ಆಫ್ ಮೆಕ್ಯಾನಿಸಮ್ and having relative motion between them. ಅಲ್ಲಿ ರಿಲೇಟಿವ್ ಮೋಷನ್ ಇರಬೇಕು. ಇದು ಒಂದು ಲಿಂಕ್, ಇದು ಒಂದು ಲಿಂಕ್ ಆಗ್ಬೇಕಂದ್ರೆ ಇದು ಎರಡರ ನಡುವೆ ದೇರ್ ವಿಲ್ ಬಿ ಆರ್ ದೇರ್ ಶುಡ್ ಬಿ ಅ ರಿಲೇಟಿವ್ ಮೋಷನ್. ಇಫ್ ದೇರ್ ಇಸ್ ನೋ ರಿಲೇಟಿವ್ ಮೋಷನ್ ಇದು ಎರಡು ಸೇರಿ ಒಂದೇ ಲಿಂಕ್ ಆಗುತ್ತೆ, ಅದೊಂದು ಗಮನಿಸಿ. ಸೊ ಕೈನೆಮ್ಯಾಟಿಕ್ ಪೇರ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಜಾಯಿಂಟ್ ಆಫ್ 2 links having relative motion between them. ಅದು ಎರಡರ ನಡುವೆ ರಿಲೇಟಿವ್ ಮೋಷನ್ ಇರಬೇಕು, ಆಗ ಅದನ್ನ ನಾವು ಕೈನೆಮ್ಯಾಟಿಕ್ ಪೇರ್ ಅಂತ ಹೇಳಿ ಕರಿತೀವಿ. ಪೇರ್ ಅಂತ ಹೇಳಿದ್ರೆ ಇಟ್ ಇಸ್ 2. ಕೈನೆಮ್ಯಾಟಿಕ್ ಪೇರ್ ಅಂತ ಹೇಳಿದ್ರೆ it is a joint of 2 links having relative motion between them. So kinematic pairs ಅನ್ನು ನಾವು ಕ್ಲಾಸಿಫೈ ಮಾಡಿದ್ರೆ ಹೇಗೆ ಕ್ಲಾಸಿಫೈ ಮಾಡಬಹುದು ಅಂತ ಹೇಳ್ಬಿಟ್ಟು, there are different types of kinematic pairs depending upon the relative motion. ರಿಲೇಟಿವ್ ಮೋಷನ್ ಇಂದ ಡಿಪೆಂಡಿಂಗ್ ಅಪಾನ್ ಆಗಿ ನಾವು kinematic pairs ಅನ್ನ ಕ್ಲಾಸಿಫೈ ಮಾಡಿರ್ತೀವಿ. ಯಾವ್ದಾವ್ದು ನೋಡೋಣ. ಅಕಾರ್ಡಿಂಗ್ ಟು ದ ಟೈಪ್ ಆಫ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಲಿಂಕ್ಸ್, ಅದು ಹೇಗೆ ರಿಲೇಟಿವ್ ಮೋಷನ್ ಇದೆ ಅದರ ಮೇಲೆ ಡಿಪೆಂಡಿಂಗ್ ಆಗಿ ನಾವು ಇದನ್ನ ಕ್ಲಾಸಿಫೈ ಮಾಡಿದೆ ಕೆಲವು ಟೈಪ್ಸ್ ಆಗಿ. ಅದು ಯಾವ್ದು ನೋಡೋಣ. ಸೊ ಫಸ್ಟ್ ಒನ್ ಸ್ಲೈಡಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ಸ್ಲೈಡಿಂಗ್ ಪೇರ್ ಅಂತ ಹೇಳಿದ್ರೆ ಈ ಕೈನೆಮ್ಯಾಟಿಕ್ ಪೇರ್ ನಲ್ಲಿ ಡಿಪೆಂಡಿಂಗ್ ಅಪಾನ್ ದ ರಿಲೇಟಿವ್ ಮೋಷನ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್. ಅದರಲ್ಲಿ ಫಸ್ಟ್ ಒನ್ ಸ್ಲೈಡಿಂಗ್ ಪೇರ್ ಅಂತ ಹೇಳ್ಬಿಟ್ಟು. ಸೊ ಇನ್ ದಿಸ್ ಟೈಪ್ ಆಫ್ ಪೇರ್ ಒನ್ ಆಫ್ ದ ಲಿಂಕ್ ಆರ್ ಎಲಿಮೆಂಟ್ ಕ್ಯಾನ್ ಓನ್ಲಿ ಸ್ಲೈಡ್ ರಿಲೇಟಿವ್ ಟು ದ ಅದರ್. ಇನ್ನೊಂದರ ಮೇಲೆ ಅದು ಸ್ಲೈಡ್ ಆಗ್ಬಹುದು ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಎ ಮೆಕ್ಯಾನಿಸಮ್, ಇದು ಒಂದು ಮೆಕ್ಯಾನಿಸಮ್. ಇದರಲ್ಲಿ 4 ಲಿಂಕ್ ಇದಾವೆ, 4 links. ಯಾವ್ದು? ದಿಸ್ ಒನ್ ಇಸ್ ಒನ್ ಲಿಂಕ್, ದಿಸ್ ಇಸ್ ಅನದರ್ ಅಂಡ್ ದಿಸ್ ಇಸ್ ಅನದರ್ ಅಂಡ್ ದಿಸ್ ಒನ್ ಫಿಕ್ಸ್ಡ್ ಲಿಂಕ್ ಏನಿದೆಯಲ್ಲ ಇದು ಒಂದು ಲಿಂಕ್. ದೇರ್ ಆರ್ 4 links. ಈಗ ಈ 4 links ನಲ್ಲಿ ನೀವು ಇದನ್ನ ತಗೊಂಡ್ರೆ, ಈ ಪೇರ್ ಅನ್ನ ತಗೊಂಡ್ರೆ, ಸೊ ನೋಡಿ ಇದು ಒಂದು ಲಿಂಕು, ಇದು ಒಂದು ಲಿಂಕು. ಸೊ ಇದನ್ನ ನಾವು ಪೇರ್ ಅಂತ ಹೇಳಿ ಕರಿತೀವಿ. ಈ ಪೇರ್ ಅನ್ನ ತೆಗೆದುಕೊಂಡ್ರೆ ದಿಸ್ ಈಸ್ ಸ್ಲೈಡಿಂಗ್ ವಿತ್ ದಿಸ್. ದಿಸ್ ಈಸ್ ಹ್ಯಾವಿಂಗ್ ಅ ಸ್ಲೈಡಿಂಗ್ ಮೋಷನ್ ವಿತ್ ದಿಸ್ ಲಿಂಕ್. ಈ ಲಿಂಕ್ಗೆ ರಿಲೇಟಿವ್ ಆಗಿ ಈ ಲಿಂಕ್ ಸ್ಲೈಡ್ ಆಗ್ತಾ ಇದೆ. ಸೊ ಇದನ್ನ ನಾವು ಸ್ಲೈಡಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ಯಾವುದು? ದಿಸ್ ಒನ್, ಇದನ್ನ ಗಮನಿಸಿ, ಇದನ್ನ ನಾವು ಸ್ಲೈಡಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ದಿಸ್ ಲಿಂಕ್ ಈಸ್ ಸ್ಲೈಡಿಂಗ್ ಓವರ್ ದಿಸ್. ಸೊ ರಿಲೇಟಿವ್ ಮೋಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ಲೈಡಿಂಗ್ ಇದೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಲೈಡಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಸ್ಲೈಡಿಂಗ್ ಪೇರ್ ಅಂತ ಹೇಳಿದ್ರೆ ಇನ್ ದಿಸ್ ಟೈಪ್ ಆಫ್ ಪೇರ್ one of the link or element can only slide relative to the other. Piston and cylinder, ram and its guides in a shaper, tailstock on the lathe bed are the examples of sliding pair. Sliding pair ಗೆ example ಯಾವುದು ಅಂತ ಹೇಳಿದ್ರೆ piston and cylinder, ram and its guides in a shaper, tailstock on the lathe bed
ಆರ್ ದ ಎಕ್ಸಾಂಪಲ್ಸ್ ಆಫ್ ಸ್ಲೈಡಿಂಗ್ ಪೇರ್. ಸೊ ಸ್ಲೈಡಿಂಗ್ ಪೇರ್ ಅಂತ ಹೇಳಿದ್ರೆ ಒನ್ ಆಫ್ ದ ಲಿಂಕ್ ಕ್ಯಾನ್ ಓನ್ಲಿ ಸ್ಲೈಡ್ ರಿಲೇಟಿವ್ ಟು ದ ಅದರ್ ಅಂತೇಳಿ. ನೋಡಿ ಇಲ್ಲಿ ಸ್ಲೈಡ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಟರ್ನಿಂಗ್ ಪೇರ್ ಅಂತ ಹೇಳ್ಬಿಟ್ಟು. ಸೊ ಈ ಟರ್ನಿಂಗ್ ಪೇರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಆಫ್ ದ ಲಿಂಕ್ ಆಫ್ ದ ಪೇರ್ ಕ್ಯಾನ್ ಓನ್ಲಿ ಟರ್ನ್ ಆರ್ ರಿವಾಲ್ವ್ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್ ಆಫ್ ದ ಅದರ್ ಲಿಂಕ್. ಒಂದಕ್ಕೆ ರಿಲೇಟಿವ್ ಆಗಿ ಇನ್ನೊಂದು ಟರ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ನೋಡಿ ಈಗ ಇದೆರಡು ಲಿಂಕ್ ಅಂತ ಹೇಳಿ ನಾವು ತಗೊಂಡ್ರೆ, ಸೊ ಈ ಲಿಂಕಿಗೆ ರಿಲೇಟಿವ್ ಆಗಿ ಈ ಲಿಂಕ್ ಟರ್ನ್ ಆಗ್ತಾ ಇದೆ. ಇಲ್ಲಿ ನೋಡಿ ಇದೊಂದು ಲಿಂಕ್ ಮತ್ತೆ ಇದೊಂದು ಲಿಂಕ್ ಅಂತ ಹೇಳ್ಕೊಂಡ್ರೆ ಈ ಒಂದು ಪಿನ್ ಅಲ್ಲಿ ಪಿವೋಟ್ ಪಿನ್ ಇದೆಯಲ್ಲ ಅಲ್ಲಿ ಟರ್ನ್ ಆಗ್ತಾ ಇದೆ. ಸೊ ಇದನ್ನ ನಾವು ಟರ್ನಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ಇನ್ ದಿಸ್ ಪೇರ್ one link or element of a pair can only turn or revolve about a fixed axis on the other link. ನೋಡಿ ಇಲ್ಲಿ ಎರಡು ಲಿಂಕ್ ಇದಾವೆ. ಇದು ಒಂದು ಲಿಂಕ್, ಈ ಶಾಫ್ಟ್ ಇದೆಯಲ್ಲ ಇದು ಒಂದು ಲಿಂಕ್. ಸೊ ಈಗ ಈ ಲಿಂಕಿಗೆ ರಿಲೇಟಿವ್ ಆಗಿ ದಿಸ್ ಶಾಫ್ಟ್ ಕ್ಯಾನ್ ಓನ್ಲಿ ರೊಟೇಟ್ ಅಬೌಟ್ ದ ಆಕ್ಸಿಸ್ ಆಫ್ ದಿಸ್ ಲಿಂಕ್. ಈ ಲಿಂಕಿನ ಈ ಆಕ್ಸಿಸ್ ನಲ್ಲಿ ಈ ಶಾಫ್ಟ್ ರೊಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಟರ್ನಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ಇನ್ ದಿಸ್ ಪೇರ್ one for the link or element of a pair can only turn or revolve about a fixed axis of other link. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಆಕ್ಸಿಸ್ ಇಲ್ಲೊಂದು ಆಕ್ಸಿಸ್ಗೆ ರಿಲೇಟಿವ್ ಆಗಿ ಇದು ಟರ್ನ್ ಆಗ್ತಾ ಇದೆ. ಇಲ್ಲಿನೂ ಅಷ್ಟೇ ಈ ಶಾಫ್ಟ್ ಕ್ಯಾನ್ ಟರ್ನ್ ಅಬೌಟ್ ದಿಸ್ ಆಕ್ಸಿಸ್ ಆಫ್ ದಿಸ್ ಲಿಂಕ್. A shaft with corners at both ends fitted in a circular hole is an example of turning pair. ಟರ್ನಿಂಗ್ ಪೇರ್ಗೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಿ. ಟರ್ನಿಂಗ್ ಪೇರ್ ಅಂತ ಹೇಳಿದ್ರೆ in this pair one link or element of the pair can only turn or revolve about a fixed axis of other link. ಅದನ್ನ ನಾವು ಟರ್ನಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ರೋಲಿಂಗ್ ಪೇರ್ ಅಂತ ಹೇಳ್ಬಿಟ್ಟು. ರೋಲಿಂಗ್ ಪೇರ್ ಅಂತ ಹೇಳಿದ್ರೆ ಇನ್ ದಿಸ್ ಪೇರ್ ಒನ್ ಲಿಂಕ್ ಆರ್ ಎಲಿಮೆಂಟ್ ಆಫ್ ಎ ಪೇರ್ ರೋಲ್ಸ್ ಓವರ್ ದ ಅದರ್. ಒಂದ್ರ ಮೇಲೆ ಇನ್ನೊಂದು ರೋಲ್ ಆಗೋದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದರ ಮೇಲೆ ಇದೊಂದು ಲಿಂಕು ಈ ಲಿಂಕ್ ಮೇಲೆ ಈ ಲಿಂಕ್ ರೋಲ್ ಆಗ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೋಲಿಂಗ್ ಪೇರ್. ಬಾಲ್ ಅಂಡ್ ರೋಲರ್ ಪೇರಿಂಗ್ ಆರ್ ಎಕ್ಸಾಂಪಲ್ ಆಫ್ ರೋಲಿಂಗ್ ಪೇರ್. ಬಾಲ್ ಅಂಡ್ ರೋಲರ್ ಪೇರಿಂಗ್ ಇರ್ಬೋದು ಅಥವಾ ಇದೊಂದು ರೋಲಿಂಗ್ ಕ್ಯಾಮ್ ಅಂತ ಹೇಳಿ ಕರಿತೀವಿ. ಇದು ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ರೋಲಿಂಗ್ ಪೇರ್. ಸೊ ಇಲ್ಲಿ ಬೇಸ್ಡ್ ಆನ್ ದ ರಿಲೇಟಿವ್ ಮೋಷನ್ ವಿ ಹ್ಯಾವ್ 3 ಟೈಪ್ಸ್. ಒಂದು ಸ್ಲೈಡಿಂಗ್ ಪೇರ್, ಇನ್ನೊಂದು ಟರ್ನಿಂಗ್ ಪೇರ್, ಇನ್ನೊಂದು ರೋಲಿಂಗ್ ಪೇರ್. ಸ್ಲೈಡಿಂಗ್ ಪೇರ್ ಅಂತ ಹೇಳಿದ್ರೆ ಒಂದು ಲಿಂಕ್ ಇನ್ನೊಂದು ಲಿಂಕ್ ಮೇಲೆ ಸ್ಲೈಡ್ ಆಗೋದು. ಟರ್ನಿಂಗ್ ಪೇರ್ ಅಂತ ಹೇಳಿದ್ರೆ ಒಂದು ಲಿಂಕ್ ಇನ್ನೊಂದು ಲಿಂಕಿನ ಆಕ್ಸಿಸ್ಗೆ ಟರ್ನ್ ಆಗೋದು. ಅಬೌಟ್ ದ ಆಕ್ಸಿಸ್ ಆಫ್ ದ ಅದರ್ ಲಿಂಕ್ ಒನ್ ಲಿಂಕ್ ಇಸ್ ಗೋಯಿಂಗ್ ಟು ಟರ್ನ್. ಅದನ್ನ ಟರ್ನಿಂಗ್ ಪೇರ್ ಅಂತ ಹೇಳ್ತೀವಿ. ರೋಲಿಂಗ್ ಪೇರ್ ಅಂತ ಹೇಳಿದ್ರೆ ಒಂದು ಲಿಂಕ್ ಮೇಲೆ ಇನ್ನೊಂದು ಲಿಂಕ್ ರೋಲ್ ಆಗ್ತಕ್ಕಂಥದ್ದು. ಸೊ ಸ್ಲೈಡಿಂಗ್ ಪೇರ್, ಟರ್ನಿಂಗ್ ಪೇರ್, ರೋಲಿಂಗ್ ಪೇರ್, ದೀಸ್ ಆರ್ ದ ಟೈಪ್ಸ್ ಆಫ್ ಕೈನಮ್ಯಾಟಿಕ್ ಪೇರ್ ಡಿಪೆಂಡಿಂಗ್ ಅಪಾನ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದೆಮ್. ರಿಲೇಟಿವ್ ಮೋಷನ್ಗೆ ಸಂಬಂಧಪಟ್ಟ ಹಾಗೆ ಕೈನಮ್ಯಾಟಿಕ್ ಪೇರ್ ನಲ್ಲಿ 3 ಟೈಪ್ ಇದೆ. ಕೈನಮ್ಯಾಟಿಕ್ ಪೇರ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅಸೆಂಬ್ಲಿ ಆಫ್ 2 ಲಿಂಕ್ಸ್ ಅಷ್ಟೇ. 2 ಲಿಂಕ್ ಸೇರಿ ಒಂದು ಪೇರ್ ಆಗುತ್ತೆ. ಸೊ ಒಂದಕ್ಕೊಂದಕ್ಕೆ ರಿಲೇಟಿವ್ ಮೋಷನ್ ಇರಲೇಬೇಕು. ರಿಲೇಟಿವ್ ಮೋಷನ್ ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಎ ಕೈನಮ್ಯಾಟಿಕ್ ಪೇರ್. ಅದು ಬರೀ ಲಿಂಕ್ ಅಷ್ಟೇ. ರಿಲೇಟಿವ್ ಮೋಷನ್ ಇದ್ರೆ 2 ಲಿಂಕ್ ಅದನ್ನ ನಾವು ಕೈನಮ್ಯಾಟಿಕ್ ಪೇರ್ ಅಂತ ಹೇಳ್ತೀವಿ. ಆ ರಿಲೇಟಿವ್ ಮೋಷನ್ ಅನ್ನ ಡಿಪೆಂಡಿಂಗ್ ಅಪಾನ್ ಆಗಿ ನಾವು ಅದನ್ನ ಕ್ಲಾಸಿಫೈ ಮಾಡಿದ್ದೀವಿ. ಸ್ಲೈಡಿಂಗ್ ಪೇರ್, ಟರ್ನಿಂಗ್ ಪೇರ್ ಮತ್ತೆ ರೋಲಿಂಗ್ ಪೇರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಸ್ಕ್ರೂ ಪೇರ್ ಆರ್ ಹೆಲಿಕಲ್ ಪೇರ್ ಅಂತ ಹೇಳಿ ಇನ್ನೊಂದು ಟೈಪ್ ಇದೆ. ಸ್ಕ್ರೂ ಪೇರ್ ಇನ್ನು 2 ಟೈಪ್ ಇದಾವೆ, ಸ್ಕ್ರೂ ಪೇರ್ ಮತ್ತೆ ಹೆಲಿಕಲ್ ಪೇರ್ ಒಂದು. ಸೊ ಇದರಲ್ಲಿ ದಿಸ್ ಇಸ್ ಒನ್ ಲಿಂಕ್ ಎಲಿಮೆಂಟ್ ಆಫ್ ಎ ಪೇರ್ ಕ್ಯಾನ್ ಟರ್ನ್ ಅಬೌಟ್ ದ ಅದರ್ ಬೈ ಸ್ಕ್ರೂ ಥ್ರೆಡ್ಸ್. ಇಲ್ಲಿ ಸ್ಕ್ರೂ ಥ್ರೆಡ್ಸ್ ಅಲ್ಲಿ ಮೂವ್ ಆಗೋದು. ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನ ಸ್ಕ್ರೂ ಪೇರ್ ಆರ್ ಹೆಲಿಕಲ್ ಪೇರ್ ಅಂತ ಹೇಳಿ ಕರಿತೀವಿ. ಇನ್ ದಿಸ್ ಒನ್ ಲಿಂಕ್ ಆರ್ ಎಲಿಮೆಂಟ್ ಆಫ್ ಎ ಪೇರ್ ಕ್ಯಾನ್ ಟರ್ನ್ ಅಬೌಟ್ ದ ಅದರ್ ಬೈ ಸ್ಕ್ರೂ ಥ್ರೆಡ್ಸ್. ಬೋಲ್ಟ್ ವಿತ್ ಎ ನಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸ್ಕ್ರೂ ಪೇರ್. ಇದು ಸ್ಕ್ರೂ ಪೇರ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಟರ್ನ್ ಆಗಂತಕ್ಕಂಥದ್ದು. ಸೊ ಟರ್ನ್ ಬಟ್ ವಿತ್ ದ ಸ್ಕ್ರೂ ಥ್ರೆಡ್ಸ್ ಅನ್ನು ಯೂಸ್ ಮಾಡಿ ಟರ್ನ್ ಆಗ್ತದೆ. ಅದನ್ನ ನಾವು ಸ್ಕ್ರೂ ಪೇರ್ ಆರ್ ಹೆಲಿಕಲ್ ಪೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮತ್ತೊಂದು ಸ್ಪೆರಿಕಲ್ ಪೇರ್ ಅಂತ ಹೇಳ್ಬಿಟ್ಟು. ಸ್ಪೆರಿಕಲ್ ಪೇರ್ ನಲ್ಲಿ ಇನ್ ದಿಸ್ ಒನ್ ಲಿಂಕ್ ಆರ್ ಎಲಿಮೆಂಟ್ ಟರ್ನ್ಸ್ ಆರ್ ಸ್ವಿವಲ್ಸ್ ಅಬೌಟ್ ದ ಅದರ್ ಫಿಕ್ಸ್ಡ್ ಎಲಿಮೆಂಟ್. ಒಂದು ಫಿಕ್ಸ್ ಆಗಿರುತ್ತೆ, ಇನ್ನೊಂದು ಲಿಂಕ್ ಏನಾಗುತ್ತೆ ಟರ್ನ್ ಆರ್ ಇಟ್ ಕ್ಯಾನ್ ಸ್ವಿವೆಲ್ ಅಂತ ಹೇಳ್ಬಿಟ್ಟು ಅದನ್ನ ಸ್ಪೆರಿಕಲ್ ಪೇರ್ ಅಂತ ಹೇಳ್ತೀವಿ. ದ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಟ್ಯಾಚ್ಮೆಂಟ್ ಆಫ್ ಎ ಕಾರ್ ಮಿರರ್ ನಲ್ಲಿ ನೀವು ನೋಡಿರ್ಬೋದು. ಆ ಮಿರರ್ ಅನ್ನು ಅಡ್ಜಸ್ಟ್ ಮಾಡೋದಕ್ಕೆ ಒಳಗಡೆ ಒಂದು ಲಿವರ್ ಕೊಟ್ಟಿರ್ತಾನೆ. ದಟ್ ಈಸ್ ಅ ಸ್ಪೆರಿಕಲ್ ಪೇರ್. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಲಿಂಕ್ ವಿತ್ ಸ್ಪೆರಿಕಲ್ ಶೇಪ್ ಟರ್ನ್ಸ್ ಆರ್ ಸ್ವಿವಲ್ಸ್ ಅಬೌಟ್ ದ ಅದರ್ ಫಿಕ್ಸ್ಡ್ ಎಲಿಮೆಂಟ್. ಇಲ್ಲಿ ಒಂದು ಲಿಂಕ್ ಇಟ್ ಶುಡ್ ಬಿ ಅ ಸ್ಪೆರಿಕಲ್ ಇನ್ ಶೇಪ್. ಅದು ಸ್ಪೆರಿಕಲ್ ಶೇಪ್ ಅಲ್ಲೇ ಇರಬೇಕು. ಆಗ ಅದನ್ನ ಸ್ಪೆರಿಕಲ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಈಗ ಎಷ್ಟು ಟೈಪ್ ಆಯ್ತು? 5 ಟೈಪ್ ಆಯ್ತು. 5 ಟೈಪ್ಸ್ ಆಫ್
ಕೈನಮ್ಯಾಟಿಕ್ ಪೇರ್ಸ್. ಒಂದು ಸ್ಲೈಡಿಂಗ್ ಪೇರ್, ಇನ್ನೊಂದು ಟರ್ನಿಂಗ್, ಇನ್ನೊಂದು ರೋಲಿಂಗ್, ಮತ್ತೆ ಸ್ಕ್ರೂ ಪೇರ್, ಮತ್ತೆ ಇನ್ನೊಂದು ಸ್ಪೆರಿಕಲ್ ಪೇರ್ ಅಂತೇಳಿ ದೇರ್ ಆರ್ 5 ಡಿಫರೆಂಟ್ ಟೈಪ್ಸ್ ಆಫ್ ಕೈನಮ್ಯಾಟಿಕ್ ಪೇರ್ ಡಿಪೆಂಡಿಂಗ್ ಅಪಾನ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದೆಮ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಪೆರಿಕಲ್ ಪೇರ್ ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಒನ್ ಶುಡ್ ಬಿ ಇನ್ ದ ಶೇಪ್ ಆಫ್ ಸ್ಪೆರಿಕಲ್. ಸ್ಪೆರಿಕಲ್ ಅಲ್ಲಿ ಸ್ಪಿಯರ್ ಶೇಪ್ ನಲ್ಲಿ ಇರಬೇಕು, ಮತ್ತು ಅದು ಇಟ್ ಕ್ಯಾನ್ ಸ್ವಿವೆಲ್ ಆರ್ ರೊಟೇಟ್ ಅಬೌಟ್ ದ ಅದರ್ ಫಿಕ್ಸೆಡ್ ಲಿಂಕ್. ಫಾರ್ ಎಕ್ಸಾಂಪಲ್ ಪೆನ್ ಸ್ಟ್ಯಾಂಡ್ ನೀವು ನೋಡಿರ್ತೀರಾ, ಕಾರ್ ಮಿರರ್ ಅಡ್ಜಸ್ಟ್ಮೆಂಟ್ ಅನ್ನು ನೋಡಿರ್ತೀರಾ. ನೆಕ್ಸ್ಟ್ ಇದನ್ನು ಕೂಡ ನೋಡಿರ್ತೀರಾ ನೀವು, ಬೋಲ್ಟ್ ನಟ್ ಅನ್ನ, ಅದನ್ನ ನಾವು ಸ್ಕ್ರೂ ಪೇರ್ ಅಥವಾ ಹೆಲಿಕಲ್ ಪೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾವೀಗ ಇದು ಯಾವ ಪೇರ್ ಅಂತ ಹೇಳಿ ನೀವು ಹೇಳ್ತಾ ಹೋಗಿ ನೋಡೋಣ. ಕೆಲವು ಪೇರ್ ಅನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಒಂದು ರೆಕ್ಟಾಂಗಲ್ ಹೋಲ್ ಇದೆ, ಅದ್ರ ಒಳಗಡೆ ಒಂದು ರೆಕ್ಟಾಂಗಲ್ ಬಾರ್ ಹೀಗೆ ಮೂವ್ ಮಾಡ್ಲಿಕ್ಕೆ ಆಗುತ್ತೆ. ಇದು ಯಾವ ಪೇರು? ಇಲ್ಲಿ ರೆಕ್ಟಾಂಗಲ್ ಬಾರ್ ಈ ರೆಕ್ಟಾಂಗಲ್ ಹೋಲ್ ಒಳಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಕ್ಯಾನಾಟ್ ರೊಟೇಟ್, ಇಟ್ ಕ್ಯಾನ್ ಓನ್ಲಿ ಸ್ಲೈಡ್. ಸೊ ದಿಸ್ ಇಸ್ ಎ ಸ್ಲೈಡಿಂಗ್ ಪೇರ್. ಅದು ಸ್ಲೈಡಿಂಗ್ ಪೇರ್. ಇದು ಇಲ್ಲಿ ನೋಡಿ, ಇಲ್ಲೊಂದು ಹೋಲ್ ಇದೆ, ಒಂದು ಶಾಫ್ಟ್ ಇದೆ. ಶಾಫ್ಟ್ ಕ್ಯಾನ್ ರೊಟೇಟ್ ಅಬೌಟ್ ದಿಸ್ ಆಕ್ಸಿಸ್. ಇದು ಯಾವ ಪೇರು? ರೊಟೇಟ್ ಆಗ್ತದೆ ಅಥವಾ ಟರ್ನ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಟರ್ನಿಂಗ್ ಪೇರ್. ಅದನ್ನ ಟರ್ನಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದು ನೋಡಿ, ಇದು ಬಾಲ್ ಅಂಡ್ ರೋಲರ್ ಬೇರಿಂಗ್. ಇದು ಇಲ್ಲಿ ಈ ಬಾಲ್, ಇಲ್ಲಿ ಒಂದು ಶಾಫ್ಟ್ ಇರುತ್ತೆ, ಈ ಬಾಲ್ ರೋಲ್ ಆಗ್ತದೆ. ಸೊ ಯಾವ ಪೇರ್ ಇರ್ಬೋದು ಅದು? ಎಸ್, ದಟ್ ಈಸ್ ರೋಲಿಂಗ್ ಪೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದು ಇಲ್ಲೊಂದು ಏನು ಸ್ಕ್ವೇರ್ ಥ್ರೆಡ್ ಇದೆ, ಇದನ್ನ ಟರ್ನ್ ಮಾಡಿದಾಗ ಈಗ ಮೂವ್ ಆಗ್ತಾ ಹೋಗುತ್ತೆ, ಅದು ಸ್ಕ್ರೂ ಪೇರ್. ಅಲ್ಲಿ ಸ್ಕ್ರೂ ಇರೋದ್ರಿಂದ ರೊಟೇಟ್ ಆದಾಗ ಮೂವ್ ಆದ್ರೆ ಅದನ್ನ ಸ್ಕ್ರೂ ಪೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಸ್ಪಿಯರ್ ಶೇಪ್ ಅಲ್ಲಿ ಇದೆ, ಇದನ್ನ ನೀವು ಮೂವ್ ಮಾಡ್ತಾ ಹೋಗ್ಬೋದು. ಸೊ ಇದು ಯಾವ ಪೇರು? ಇಲ್ಲಿ ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಅಥವಾ ಇದೊಂದು ಲಿಂಕ್, ಇದೊಂದು ಲಿಂಕ್. ಈ ಲಿಂಕ್ ನೋಡಿ ಇಲ್ಲಿ ಸ್ಪಿಯರ್ ಶೇಪ್ ಅಲ್ಲಿ ಇದೆ, ಸ್ಪೆರಿಕಲ್ ಶೇಪ್ ನಲ್ಲಿ ಇದೆ. ಸೊ ಇದನ್ನ ನೀವು ಮೂವ್ ಮಾಡ್ಬೋದು, ಇಟ್ ಕ್ಯಾನ್ ಸ್ವಿವೆಲ್. ಸೊ ಯಾವ ಲಿಂಕ್ ಇದು? ಎಸ್, ದಿಸ್ ಈಸ್ ಅ ಸ್ಪೆರಿಕಲ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಸ್ಲೈಡಿಂಗ್ ಪೇರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಓನ್ಲಿ ಸ್ಲೈಡ್, ಟರ್ನಿಂಗ್ ಪೇರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಟರ್ನ್, ಮತ್ತೆ ರೋಲಿಂಗ್ ಪೇರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ರೋಲ್, ಸ್ಕ್ರೂ ಪೇರ್ ಅಂತ ಹೇಳಿದ್ರೆ ಸ್ಕ್ರೂ ಆಗಿ ಮೂವ್ ಆಗುತ್ತೆ, ದೆನ್ ಸ್ಪೆರಿಕಲ್ ಪೇರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಸ್ವಿವೆಲ್ ಆರ್ ರೋಲ್ ಅಂತ ಹೇಳ್ಬಿಟ್ಟು. ಒಂದು ಶುಡ್ ಬಿ ಸ್ಪಿಯರ್ ಇನ್ ಶೇಪ್ ಆರ್ ಸ್ಪೆರಿಕಲ್ ಇನ್ ಶೇಪ್ ಅಂತ ಹೇಳಿ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೈನಮ್ಯಾಟಿಕ್ ಪೇರ್ಸ್. ಒಂದು ಸ್ಲೈಡಿಂಗ್ ಪೇರ್, ಟರ್ನಿಂಗ್ ಪೇರ್, ರೋಲಿಂಗ್ ಪೇರ್, ಸ್ಕ್ರೂ ಪೇರ್, ಮತ್ತೆ ಇನ್ನೊಂದು ಸ್ಪೆರಿಕಲ್ ಪೇರ್. ಪೇರ್ ಅಂತ ಹೇಳಿದ್ರೆ 2 ಮೆಂಬರ್ಸ್, 2 ಮೆಂಬರ್ ಅನ್ನ ಸೇರಿ ಒಂದು ಪೇರ್ ಅಥವಾ ಒಂದು ಕೈನಮ್ಯಾಟಿಕ್ ಪೇರ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಇದೆಲ್ಲ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಟೈಪ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಲಿಂಕ್ಸ್ ಆರ್ ಎಲಿಮೆಂಟ್ಸ್, ಯಾವ ರೀತಿ ಕಾಂಟ್ಯಾಕ್ಟ್ ಇರುತ್ತೆ ಒಂದು ಲಿಂಕಿಗೆ ಇನ್ನೊಂದು ಲಿಂಕಿಗೆ, ಅದರ ಮೇಲೆ ಕೂಡ ನಾವು ಇದನ್ನ ಏನು ಕೈನಮ್ಯಾಟಿಕ್ ಪೇರ್ ಅನ್ನ ಡಿಫರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಒಂದು ಇನ್ನೊಂದಕ್ಕೆ ಹೇಗೆ ರಿಲೇಟಿವ್ ಆಗಿ ಮೂವ್ ಆಗುತ್ತೆ ಅದ್ರ ಮೇಲೆ ಕೂಡ ಕ್ಲಾಸಿಫೈ ಮಾಡಿದ್ದೀವಿ. ಸೆಕೆಂಡ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಏನಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಲಿಂಕ್ಸ್ ಆರ್ ಎಲಿಮೆಂಟ್ಸ್, ಯಾವ ರೀತಿ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೇಳಿ. ಅದರಲ್ಲಿ ಫಸ್ಟ್ ಅನ್ನು ಲೋವರ್ ಪೇರ್ ಅಂತ ಹೇಳ್ಬಿಟ್ಟು, ಇಫ್ ದ 2 links or elements of a pair have a surface contact when relative motion takes place and the surface of one element slides over the surface of other, that pair is known as lower pair. ಇಲ್ಲಿ in between the links if there is a surface contact ಇದ್ರೆ ಅದನ್ನ ನಾವು ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಒಂದು ಲಿಂಕ್ ಮತ್ತೆ ಇನ್ನೊಂದು ಲಿಂಕಿಗೆ ಸರ್ಫೇಸ್ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನ ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಯಾವ್ದೆಲ್ಲ? ಸ್ಲೈಡಿಂಗ್ ಪೇರ್ ನಲ್ಲಿ ನೀವು ನೋಡಿರೋ ಹಾಗೆ ಸ್ಲೈಡಿಂಗ್ ಪೇರ್ ನಲ್ಲಿ ಒಂದು ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ, ಟರ್ನಿಂಗ್ ಪೇರ್ ಅಲ್ಲಿ ಇರುತ್ತೆ, ಮತ್ತೆ ಸ್ಕ್ರೂ ಪೇರ್ ನಲ್ಲಿ ಇರ್ತದೆ, ಅಲ್ಲಿ ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಅದಕ್ಕೆ ಅದನ್ನ ನಾವು ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಯಾವ್ದು? ಸ್ಲೈಡಿಂಗ್ ಪೇರ್, ಟರ್ನಿಂಗ್ ಪೇರ್ ಅಂಡ್ ಸ್ಕ್ರೂ ಪೇರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೊಂದು ಸ್ಲೈಡಿಂಗ್ ಪೇರ್, ಇದು ಹೀಗೆ ಸ್ಲೈಡ್ ಆಗುತ್ತೆ. ಈ ಲಿಂಕ್ ಮತ್ತೆ ಈ ಲಿಂಕಿಗೆ ದೇರ್ ಇಸ್ ಎ ಸರ್ಫೇಸ್ ಕಾಂಟ್ಯಾಕ್ಟ್. ಸೊ ಅದಕ್ಕೋಸ್ಕರ ಇದನ್ನ ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಶಾಫ್ಟ್ ರೊಟೇಟಿಂಗ್ ಇನ್ ಎ ಬೇರಿಂಗ್, ಬೇರಿಂಗ್ ನಲ್ಲಿ ಶಾಫ್ಟ್ ರೊಟೇಟ್ ಆಗ್ತಾ ಇದೆಯಲ್ಲ, ಜರ್ನಲ್ ಬೇರಿಂಗ್ ಅಂತೀವಿ ಇದಕ್ಕೆ. ಸೊ ಇಲ್ಲಿ ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಈ ಶಾಫ್ಟ್ ಒಂದು ಲಿಂಕ್, ಇದು ಒಂದು ಲಿಂಕ್ ಅಂತ ಹೇಳಿ ತಗೊಂಡ್ರೆ ಇಲ್ಲಿ ಸರ್ಫೇಸ್ ಕಾಂಟ್ಯಾಕ್ಟ್ ಇದೆ. ಸೊ ಇದನ್ನ ನಾವು ಏನ್ ಹೇಳ್ತೀವಿ? ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಲೋವರ್ ಪೇರ್ ಅಂತ ಹೇಳಿದ್ರೆ the 2 links or elements of a pair having surface contact between them when relative motion takes place and the surface of one element slides over the surface of the other. This pair is known as lower pair. ಇದನ್ನ ನಾವು ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಟೈಪ್ ಹೈಯರ್ ಪೇರ್ ಅಂತ ಹೇಳ್ಬಿಟ್ಟು. ಹೈಯರ್ ಪೇರ್ ಅಂತ ಹೇಳಿದ್ರೆ the link or elements of a pair having line or point contact. ಇಲ್ಲಿ ಸರ್ಫೇಸ್ ಕಾಂಟ್ಯಾಕ್ಟ್ ಇರಲ್ಲ, ಲೈನ್ ಅಥವಾ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. when the relative motion takes place and the motion between the 2 elements is partially turning and partially sliding, then the pair is known as higher pair.
ಇಲ್ಲಿ ಲೈನ್ ಅಥವಾ ಪಾಯಿಂಟ್ ಕಾಂಟ್ಯಾಕ್ಟ್ ಇದ್ರೆ ನಾವು ಅದನ್ನ ಹೈಯರ್ ಪೇರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಕ್ಯಾಮ್ ಮತ್ತೆ ಫಾಲೋವರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ದರ್ ಇಸ್ ಎ ಪಾಯಿಂಟ್ ಕಾಂಟ್ಯಾಕ್ಟ್. ಇಲ್ಲಿನೂ ಅಷ್ಟೇ, ಇಲ್ಲಿ ನೋಡ್ಬೋದು ನೀವು ಕ್ಯಾಮ್, ಇದರಲ್ಲೂ ಕೂಡ ದರ್ ಇಸ್ ಎ ಪಾಯಿಂಟ್ ಕಾಂಟ್ಯಾಕ್ಟ್. ಯಾವಾಗ ಓನ್ಲಿ ಪಾಯಿಂಟ್ ಕಾಂಟ್ಯಾಕ್ಟ್ ಇದ್ರೆ ನಾವು ಅದನ್ನ ಹೈಯರ್ ಪೇರ್ ಅಂತ ಹೇಳಿ ಕರಿತೀವಿ. ಸರ್ಫೇಸ್ ಕಾಂಟ್ಯಾಕ್ಟ್ ಇದ್ರೆ ಅದನ್ನ ನಾವು ಲೋವರ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪೇರ್ ಆಫ್ ಟೂತ್ ಗೇರಿಂಗ್ ಅಂದ್ರೆ ಗೇರ್ಸ್, ಬೆಲ್ಟ್ ಅಂಡ್ ರೋಪ್ ಡ್ರೈವ್ಸ್ ಮತ್ತೆ ಬಾಲ್ ಅಂಡ್ ರೋಲರ್ ಬೇರಿಂಗ್ಸ್, ಕ್ಯಾಮ್ ಅಂಡ್ ಫಾಲೋವರ್ಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಹೈಯರ್ ಪೇರ್ಸ್. ಡಿಪೆಂಡಿಂಗ್ ಅಪಾನ್ ದ ಕಾಂಟ್ಯಾಕ್ಟ್ ವಿ ಹ್ಯಾವ್ ಲೋವರ್ ಪೇರ್ ಅಂಡ್ ಹೈಯರ್ ಪೇರ್. ಲೋವರ್ ಪೇರ್ ಅಂತ ಹೇಳಿದ್ರೆ ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಹೈಯರ್ ಪೇರ್ ಅಂತ ಹೇಳಿದ್ರೆ ಏನಿರುತ್ತೆ, ಒಂದು ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ ಬಿಟ್ವೀನ್ ದ ಎಲಿಮೆಂಟ್ಸ್. ನೋಡಿ, ಇದೊಂದು ಲಿಂಕ್, ಇದೊಂದು ಲಿಂಕ್, ಇವೆರಡರ ನಡುವೆ ಕಾಂಟ್ಯಾಕ್ಟ್ ಪಾಯಿಂಟ್ ಇದೆ, ಪಾಯಿಂಟ್ ಕಾಂಟ್ಯಾಕ್ಟ್ ಇದೆ. ಸೊ ಇದಕ್ಕೆ ಇದನ್ನ ಹೈಯರ್ ಪೇರ್ ಅಂತ ಹೇಳಿ ಕರಿತೀವಿ. ನೋಡಿ, ಇದೊಂದು ಲಿಂಕ್, ಇದೊಂದು ಲಿಂಕ್, ಇದೆರಡರ ನಡುವೆ ಇಲ್ಲಿ ಒಂದು ಪಾಯಿಂಟ್ ಕಾಂಟ್ಯಾಕ್ಟ್ ಇದೆ. ಸೊ ಅದಕ್ಕೆ ಇದನ್ನ ಹೈಯರ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ದೇರ್ ಆರ್ ಟೂ ಟೈಪ್ಸ್, ಅದರಲ್ಲಿ ಒಂದು ಲೋವರ್ ಪೇರ್ ಮತ್ತೆ ಇನ್ನೊಂದು ಹೈಯರ್ ಪೇರ್. ಬೇಸ್ಡ್ ಆನ್ ಟೈಪ್ ಆಫ್ ಕ್ಲೋಸರ್ ಆರ್ ಮೆಕ್ಯಾನಿಕಲ್ ಕನ್ಸ್ಟ್ರೈಂಟ್. ಹೇಗೆ ಕ್ಲೋಸ್ ಆಗಿದಾವೆ ಅಂತ ಹೇಳ್ಬಿಟ್ಟು, ಎರಡು ಲಿಂಕ್ ಹೇಗೆ ಕ್ಲೋಸ್ ಆಗಿರ್ತವೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ನಾವು ಮತ್ತೆ ಎರಡು ಟೈಪ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಸೆಲ್ಫ್ ಕ್ಲೋಸ್ಡ್ ಪೇರ್ ಆರ್ ಕ್ಲೋಸ್ಡ್ ಪೇರ್ ಅಂತಾನು ಕರೀತಾರೆ. ಸೆಲ್ಫ್ ಕ್ಲೋಸ್ಡ್ ಆರ್ ಕ್ಲೋಸ್ಡ್ ಪೇರ್. ಹಿಯರ್ ಲಿಂಕ್ಸ್ ಆರ್ ಎಲಿಮೆಂಟ್ಸ್ ಆಫ್ ಎ ಪೇರ್ ಆರ್ ಹೆಲ್ಡ್ ಟುಗೆದರ್ ಮೆಕ್ಯಾನಿಕಲಿ such that relative motion occurs between them. ಹೇಗೆ ಅದೆರಡನ್ನು ಕೂಡ ನಾವು ಮೆಕ್ಯಾನಿಕಲಿ ಹೆಲ್ಡ್ ಆಗಿರುತ್ತೆ, ಹೇಗೆ ಅದೆರಡರ ನಡುವೆ ರಿಲೇಟಿವ್ ಮೋಷನ್ ಬರಬೇಕು, ಆ ರೀತಿಯಾಗಿ ಮೆಕ್ಯಾನಿಕಲಿ ಹೆಲ್ಡ್ ಆಗಿದ್ರೆ ಅದನ್ನು ನಾವು ಸೆಲ್ಫ್ ಕ್ಲೋಸ್ಡ್ ಪೇರ್ ಆರ್ ಸಿಂಪ್ಲಿ ಕ್ಲೋಸ್ಡ್ ಪೇರ್ ಅಂತ ಹೇಳಿ ಕರಿತೀವಿ. ಆಲ್ ದ ಲೋವರ್ ಪೇರ್ಸ್ ಆರ್ ಕ್ಲೋಸ್ಡ್ ಪೇರ್ಸ್ ಅಂತ ಹೇಳಿ ಕರೀತಾರೆ. ಸೊ ಯಾವ್ದು ಲೋವರ್ ಪೇರ್ಸ್, ನಾನು ಆಗ್ಲೇ ಹೇಳಿದೆ ಲೋವರ್ ಪೇರ್ಸ್ ಅಂತ ಹೇಳಿದ್ರೇನು ಸರ್ಫೇಸ್ ಕಾಂಟ್ಯಾಕ್ಟ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವ್ದು ಲೋವರ್ ಪೇರ್ಸ್ ಯಾವ್ದು? ಎಸ್, ಸ್ಲೈಡಿಂಗ್ ಪೇರ್, ಟರ್ನಿಂಗ್ ಪೇರ್ ಅಂಡ್ ಸ್ಕ್ರೂ ಪೇರ್. ಸೊ ಸೆಲ್ಫ್ ಕ್ಲೋಸ್ಡ್ ಅಥವಾ ಕ್ಲೋಸ್ಡ್ ಪೇರ್ ಅಂತ ಹೇಳಿದ್ರೆ ಲಿಂಕ್ಸ್ ಆಫ್ ಎನ್ ಎಲಿಮೆಂಟ್ಸ್ ಆಫ್ ಎ ಪೇರ್ ಆರ್ ಹೆಲ್ಡ್ ಟುಗೆದರ್ ಮೆಕ್ಯಾನಿಕಲಿ ಸಚ್ ದಟ್ ದ ರಿಲೇಟಿವ್ ಮೋಷನ್ ಅಕರ್ಸ್ ಬಿಟ್ವೀನ್ ದೆಮ್. ಸೊ ಎರಡನ್ನ ಮೆಕ್ಯಾನಿಕಲ್ ಆಗಿ ನಾವು ಹಿಡಿದು ಇಟ್ಟಿದ್ರೆ, ಹೇಗೆ ಅವೆರಡರ ನಡುವೆ ರಿಲೇಟಿವ್ ಮೋಷನ್ ಬರೋ ಹಾಗೆ ಮೆಕ್ಯಾನಿಕಲಿ ಹಿಡಿದಿಟ್ಟಿದ್ರೆ ನಾವು ಅದನ್ನ ಸೆಲ್ಫ್ ಕ್ಲೋಸ್ಡ್ ಪೇರ್ ಅಥವಾ ಸಿಂಪ್ಲಿ ಕ್ಲೋಸ್ಡ್ ಪೇರ್ ಅಂತ ಹೇಳಿ ಕೂಡ ಕರಿತೀವಿ. ಆಲ್ ಲೋವರ್ ಪೇರ್ಸ್ ಆರ್ ಕ್ಲೋಸ್ಡ್ ಪೇರ್. ಎಲ್ಲ ಲೋವರ್ ಪೇರ್ಸ್ ಗಳೆಲ್ಲವೂ ಕೂಡ ಕ್ಲೋಸ್ಡ್ ಪೇರ್ ಅಂತ ಹೇಳಿದ್ರೆ ಮೆಕ್ಯಾನಿಕಲಿ ವಿ ಆರ್ ಕೀಪಿಂಗ್ ದೆಮ್ ಆರ್ ವಿ ಆರ್ ಕೀಪಿಂಗ್ ದೆಮ್ ಸಚ್ ದಟ್ ಮೆಕ್ಯಾನಿಕಲಿ ಮೋಷನ್ ಅಕರ್ಸ್ ಬಿಟ್ವೀನ್ ದೆಮ್. ಒಂದು ರಿಲೇಟಿವ್ ಮೋಷನ್ ಅದು ಎರಡರ ನಡುವೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಆಗಿ ಹಿಡಿದಿಟ್ಟಿರೋದ್ರಿಂದ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಲ್ ಲೋವರ್ ಪೇರ್, ಸ್ಲೈಡಿಂಗ್ ಪೇರ್, ಟರ್ನಿಂಗ್ ಪೇರ್ ಅಂಡ್ ಸ್ಕ್ರೂ ಪೇರ್ಸ್. ಇನ್ನೊಂದು ಅನ್ಕ್ಲೋಸ್ಡ್ ಪೇರ್ ಆರ್ ಓಪನ್ ಪೇರ್ ಅಥವಾ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಕರೀತಾರೆ. ಫಸ್ಟ್ ಒನ್ ಯಾವುದು ಅಂದ್ರೆ ಸೆಲ್ಫ್ ಕ್ಲೋಸ್ಡ್ ಆರ್ ಕ್ಲೋಸ್ಡ್ ಪೇರ್, ಇನ್ನೊಂದು ಅನ್ಕ್ಲೋಸ್ಡ್ ಪೇರ್ ಅಥವಾ ಓಪನ್ ಪೇರ್ ಅಥವಾ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತಾನು ಕರೀತಾರೆ. ಇದಕ್ಕೆ ಮೂರು ಹೆಸರಿದೆ, ಅನ್ಕ್ಲೋಸ್ಡ್, ಓಪನ್ ಪೇರ್ ಅಥವಾ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ನೀವು ಕ್ಲೋಸ್ಡ್ ಪೇರ್ ಅನ್ಕ್ಲೋಸ್ಡ್ ಪೇರ್ ಅಂತ ಕರಿಬಹುದು ಅಥವಾ ಕ್ಲೋಸ್ಡ್ ಪೇರ್ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತಾನು ಕರಿಬಹುದು. ನಾಗಲೇ ಹೇಳಿದಾಗೆ ಸೆಲ್ಫ್ ಕ್ಲೋಸ್ಡ್ ಅಥವಾ ಕ್ಲೋಸ್ಡ್ ಪೇರ್ ನಲ್ಲಿ we are keeping them or we are keeping them in contact by some mechanical means, mechanically held together so that the relative motion occurs. ಅದನ್ನ ಕ್ಲೋಸ್ಡ್ ಪೇರ್ ಅಂತಾರೆ. ಇಲ್ಲಿ ಅನ್ಕ್ಲೋಸ್ಡ್ ಪೇರ್ ನಲ್ಲಿ the links of a pair are in contact either due to force of gravity or due to some spring ಇರ್ಬೋದು ಅಥವಾ ಡ್ಯೂ ಟು ಸಮ್ ಫೋರ್ಸ್, ಅದು ಗ್ರಾವಿಟೇಷನಲ್ ಫೋರ್ಸ್ ಇಂದ ಅದು ಎರಡು ಕಾಂಟ್ಯಾಕ್ಟ್ ನಲ್ಲಿ ಇರುತ್ತೆ. ಅದನ್ನ ನಾವು ಫೋರ್ಸ್ ಕ್ಲೋಸ್ಡ್ ಪೇರ್ ಅಥವಾ ಅನ್ಕ್ಲೋಸ್ಡ್ ಪೇರ್ ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ನೋಡಿ, ಇದು ಒಂದು. ಸೊ ದಿಸ್ ಇಸ್ ಲೋವರ್ ಪೇರ್. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಮೆಕ್ಯಾನಿಕಲಿ ವಿ ಆರ್ ಕೀಪಿಂಗ್ ದೀಸ್ ಟು ಇನ್ ಕಾಂಟ್ಯಾಕ್ಟ್. ಯಾವ್ದು ಈ ಕ್ಯಾಮ್ ಮತ್ತೆ ಇದೊಂದು ಎಲಿಮೆಂಟ್ ಇದೊಂದು ಎಲಿಮೆಂಟ್, ದೀಸ್ ಟು ಆರ್ ಹೆಲ್ಡ್ ಟುಗೆದರ್ ಮೆಕ್ಯಾನಿಕಲಿ ಸೊ ದಟ್ ದ ರಿಲೇಟಿವ್ ಮೋಷನ್ ಅಕರ್ಸ್. ಇದನ್ನು ನಾವು ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂತ ಹೇಳಿ ಕರಿತೀವಿ. ಬಟ್ ಹಿಯರ್ ಆಗಲ್ಲ, ಇಲ್ಲಿ ಆಗಲ್ಲ. ದೀಸ್ ಆರ್ ಇನ್ ಕಾಂಟ್ಯಾಕ್ಟ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. ನೋಡಿ, ಇದು ಒಂದು ಎಲಿಮೆಂಟ್ ಇದು ಒಂದು ಎಲಿಮೆಂಟ್, ಇದು ಇದ್ರ ಜೊತೆ ಯಾಕೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಡ್ಯೂ ಟು ಗ್ರಾವಿಟಿ. ಇದು ವೆಯ್ಟ್ ಆಫ್ ದಿಸ್ ಈ ಎಲಿಮೆಂಟ್ ಇದೆ ಅಥವಾ ಈ ಲಿಂಕ್ ವೆಯ್ಟ್ ಇಂದಾಗಿ ಇದು ಇದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಇದನ್ನ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಇಲ್ಲಿ ಇದೆರಡು, ಇಲ್ಲಿ ಒಂದು ಸ್ಪ್ರಿಂಗ್ ಫೋರ್ಸ್ ಇದೆ, ಇದು ಫೋರ್ಸ್ ಇಂದಾಗಿ ಇದೆರಡು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಸೊ ಅದರಿಂದ ಇದನ್ನ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂತ ಹೇಳಿದ್ರೆ ದೀಸ್ ಆರ್ ಹೆಲ್ಡ್ ಟುಗೆದರ್ ಮೆಕ್ಯಾನಿಕಲಿ ಸೊ ದಟ್ ದ ರಿಲೇಟಿವ್ ಮೋಷನ್ ಅಕರ್ಸ್. ಅಥವಾ ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಹೇಳಿದ್ರೆ ಡ್ಯೂ ಟು ಸಮ್ ಫೋರ್ಸ್, ದೀಸ್ ಟು ಲಿಂಕ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ಡ್ಯೂ ಟು ಸಮ್ ಫೋರ್ಸ್. ಸೊ ಇದನ್ನ ಬೇಸ್ಡ್ ಆನ್ ಟೈಪ್ ಆಫ್ ಕ್ಲೋಸರ್ ವಿ ಹ್ಯಾವ್ ಟೂ ಟೈಪ್ಸ್, ಸೆಲ್ಫ್ ಕ್ಲೋಸ್ಡ್ ಪೇರ್ ಮತ್ತೆ ಇನ್ನೊಂದು ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ವಾಟ್ ಕ್ಲಾಸಿಫಿಕೇಶನ್ ಆಫ್ ಕೈನಮ್ಯಾಟಿಕ್ ಪೇರ್ಸ್. ಕೈನಮ್ಯಾಟಿಕ್ ಪೇರ್ ಅಂತ ಹೇಳಿದ್ರೆ ಇಟ್ ಈಸ್ ಅ
a joint of or it is a combination of two elements having relative motion between them. ಅದನ್ನ ಮೂರು ಡಿಫರೆಂಟ್ ಟೈಪ್ಸ್ ಅಲ್ಲಿ ಕ್ಯಾಟಗರೈಸ್ ಮಾಡಿದ್ವಿ ಡಿಪೆಂಡಿಂಗ್ ಅಪಾನ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದೆಮ್, ಡಿಪೆಂಡಿಂಗ್ ಅಪಾನ್ ದ ರಿಲೇಟಿವ್ ಮೋಷನ್ ಅಂಡ್ ಡಿಪೆಂಡಿಂಗ್ ಅಪಾನ್ ದ ಕ್ಲೋಸರ್, ಹೇಗೆ ಕ್ಲೋಸ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು. ಈಗ ಒಂದು ಲಿಂಕ್ ಇನ್ನೊಂದು ಜೊತೆ ಇನ್ನೊಂದು ಲಿಂಕ್ ನಲ್ಲಿ ರಿಲೇಟಿವ್ ಆಗಿ ಮೂವ್ ಆಗುತ್ತೆ ಅಂತ ಹೇಳಿದೆ. ಅಲ್ಲಿ ದೆರ್ ಆರ್ ಕನ್ಸ್ಟ್ರೈನ್ಡ್ ಮೋಷನ್ಸ್. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಕನ್ಸ್ಟ್ರೈನ್ಡ್ ಮೋಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಒನ್ ಏನ್ ಹೇಳ್ತೀವಿ ಅಂದ್ರೆ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್. ಇದು ಕಂಪ್ಲೀಟ್ ಆಗಿ ಕನ್ಸ್ಟ್ರೈನ್ ಆಗಿರ್ತದೆ ಅಂತ ಹೇಳ್ಬಿಟ್ಟು, ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್. ಹಿಯರ್ ದ ಮೋಷನ್ ಬಿಟ್ವೀನ್ ಅ ಪೇರ್ ಇಸ್ ಲಿಮಿಟೆಡ್ ಟು ಇನ್ ಎ ಡೆಫಿನೆಟ್ ಡೈರೆಕ್ಷನ್. ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಅದು ಕನ್ಸ್ಟ್ರೈನ್ ಆಗಿರುತ್ತೆ, ಅಂದ್ರೆ ಹಿಡಿದಿಟ್ಟಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಅಪ್ಲೈಡ್. ನೀವು ಹೇಗಾದ್ರೂ ಫೋರ್ಸ್ ಅಪ್ಲೈ ಮಾಡಿ, ಬಟ್ ಡೈರೆಕ್ಷನ್ ಆಫ್ ಮೋಷನ್ ಇಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಅದನ್ನ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಅಂತ ಹೇಳ್ತೀವಿ. ನೀವು ಇಲ್ಲಿ ನೋಡ್ಬೋದು, ನೀವು ಯಾವುದೇ ರೀತಿ ಫೋರ್ಸ್ ಅಪ್ಲೈ ಮಾಡಿದ್ರು ಕೂಡ ಇಟ್ ಕ್ಯಾನ್ ಸ್ಲೈಡ್ ಇನ್ ದಿಸ್ ಡೈರೆಕ್ಷನ್ ಓನ್ಲಿ. ಹೀಗಷ್ಟೇ ಇದು ಸ್ಲೈಡ್ ಆಗ್ಲಿಕ್ಕೆ ಆಗುತ್ತೆ. ಅಥವಾ ಇದನ್ನ ನೋಡಿದ್ರೆ ಇಟ್ ಕ್ಯಾನ್ ಓನ್ಲಿ ರೊಟೇಟ್, ಇಟ್ ಕ್ಯಾನಾಟ್ ಸ್ಲೈಡ್. ಹೀಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಲರ್ ಇದೆ, ಎರಡು ಕಾಲರ್ ಇಲ್ಲಿ ಸ್ಟಾಪರ್ ಆಗಿ ಇದಾವೆ. ಹಾಗಾಗಿ ಇದು ಹೀಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ. ಓನ್ಲಿ ಇಟ್ ಕ್ಯಾನ್ ರೊಟೇಟ್, ಇಟ್ ಕ್ಯಾನ್ ಓನ್ಲಿ ಸ್ಲೈಡ್. ಇದನ್ನ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳಿ ಕರಿತೀವಿ. ಇನ್ ಎ ಸ್ಲೈಡಿಂಗ್ ಪೇರ್ ದ ಇನ್ನರ್ ಪ್ರಿಸಮ್ ಕ್ಯಾನ್ ಓನ್ಲಿ ಸ್ಲೈಡ್ ಇನ್ಸೈಡ್ ದ ಹಾಲೋ ಪ್ರಿಸಮ್. ಇದು ನೋಡಿ, ಇಲ್ಲಿ ಎರಡು ಲಿಂಕ್ ಇದಾವೆ, ಇದು ಒಂದು ಲಿಂಕ್, ಇದೊಂದು ಲಿಂಕ್. ಇಟ್ ಕ್ಯಾನ್ ಓನ್ಲಿ ಸ್ಲೈಡ್. ನೀವೇನೇ ಮಾಡಿದ್ರೆ ಇದು ರೊಟೇಟ್ ಅಂತ ಆಗಲ್ಲ. ಸೊ ಇದನ್ನ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನೋಡಿ, ಇದು ಇಟ್ ಕ್ಯಾನಾಟ್ ಸ್ಲೈಡ್, ಇಟ್ ಕ್ಯಾನ್ ಓನ್ಲಿ ರೊಟೇಟ್. ನೀವು ಹೀಗೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ರು ಕೂಡ ಇಲ್ಲಿ ಕಾಲರ್ ಇರೋದ್ರಿಂದ ಇಟ್ ಕ್ಯಾನಾಟ್ ಸ್ಲೈಡ್, ಇಟ್ ಕ್ಯಾನ್ ಓನ್ಲಿ ರೊಟೇಟ್. ಇದನ್ನ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳ್ತೀವಿ. The motion between a pair is limited to a definite direction irrespective of the direction of force applied, then it is known as completely constrained motion. The motion may be linear or rotary. Idu linear, idu rotary motion. Next, incompletely constrained motion ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಮೂವ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಬೇಕಿದ್ರೆ ಇದು ರೊಟೇಟ್ ಆಗ್ಬೋದು, ಆರ್ ಹಿಂಗೂ ಕೂಡ ಮೂವ್ ಆಗ್ಬೋದು. ಲೀನಿಯರ್ ಆಗಿ ಆಗ್ಬೋದು ಅಥವಾ ರೋಟರಿ ಮೋಷನ್ ಕೂಡ, ಎರಡು ಕೂಡ ಆಗುತ್ತೆ. The motion between a pair can take place in more than one direction, then that known as incompletely constrained motion. ಇಲ್ಲಿ ನೀವು ಫೋರ್ಸ್ ಹೇಗೆ ಅಪ್ಲೈ ಮಾಡ್ತೀರಾ ಅದರ ಮೇಲೆ ಇದರ ಮೋಷನ್ ಡಿಪೆಂಡ್ ಆಗುತ್ತೆ. ಹೀಗೆ ಅಪ್ಲೈ ಮಾಡಿದ್ರೆ ಇದು ಸ್ಲೈಡ್ ಆಗುತ್ತೆ, ಅಥವಾ ಹೀಗೆ ಅಪ್ಲೈ ಮಾಡಿದ್ರೆ ಇದು ರೋಟೇಷನಲ್ ಆಗ್ತದೆ. So it can move more than one direction depending upon the direction of applied force. ಇದನ್ನ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳ್ತೀವಿ. ಅದೇ ನೀವು ಇಲ್ಲಿ ಒಂದು ಕಾಲರ್ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಆಗುತ್ತೆ. ನೀವು ಹೇಗೆ ಫೋರ್ಸ್ ಅಪ್ಲೈ ಮಾಡಿದ್ರು ಇಟ್ ಕ್ಯಾನ್ ಓನ್ಲಿ ರೊಟೇಟ್ ಅಂತ ಹೇಳ್ಬಿಟ್ಟು. ಸೊ ಇನ್ಕಂಪ್ಲೀಟ್ಲಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಮೂವ್ ಇನ್ ಮೋರ್ ದನ್ ಒನ್ ಡೈರೆಕ್ಷನ್ ಡಿಪೆಂಡಿಂಗ್ ಅಪಾನ್ ದ ಅಪ್ಲೈಡ್ ಫೋರ್ಸ್. In a turning pair as shown, the shaft may slide or it can have a rotary motion depending upon the direction of force applied. ನೀವು ಯಾವ ಕಡೆ ಫೋರ್ಸ್ ಅಪ್ಲೈ ಮಾಡ್ತೀರಾ ಅದರ ಮೇಲೆ ಡಿಪೆಂಡಿಂಗ್ ಅಪಾನ್ ಆಗಿ ಇಟ್ ಕ್ಯಾನ್ ಸ್ಲೈಡ್ ಆರ್ ಇಟ್ ಕ್ಯಾನ್ ರೊಟೇಟ್ ಅಂತ ಹೇಳ್ಬಿಟ್ಟು. ಇದನ್ನ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳ್ಬಿಟ್ಟು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಮೂವ್, ಒನ್ ಲಿಂಕ್ ಕ್ಯಾನ್ ಮೂವ್ in more than one direction, but we can constrain the motion of the link in one direction by some other means. The motion between the elements of a pair is such that the constrained motion is not completed by itself. Andre adagada constrain agilla, we have to constrain the motion of one link with respect to the other in one direction by some other means. ಯಾವ್ದಾದ್ರು ಒಂದು ಮೀನ್ ಮೆಥಡ್ ನಲ್ಲಿ ನಾವು ಅದನ್ನ ಕನ್ಸ್ಟ್ರೈನ್ ಮಾಡ್ಬೇಕು, ನಾವು ಅದನ್ನ ಒಂದು ಡೈರೆಕ್ಷನ್ ಅಲ್ಲಿ ಅದರ ಮೋಷನ್ ಅನ್ನ ತಡೆ ಹಿಡಿಬೇಕು. ಸೊ ಅದನ್ನ ನಾವೇನ್ ಹೇಳ್ತೀವಿ, ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಎರಡು ಎಲಿಮೆಂಟ್ಸ್ ಇದಾವೆ ನೋಡಿ, ಇದು ಒಂದು ಇದನ್ನ ಫುಟ್ ಸ್ಟೆಪ್ ಬೇರಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಈ ಲೋಡ್ ಇಲ್ಲ ಅಂತ ಹೇಳಿದ್ರೆ ಈ ಶಾಫ್ಟ್ ಇಟ್ ಕ್ಯಾನ್ ರೊಟೇಟ್ ಆರ್ ಇಟ್ ಕ್ಯಾನ್ ಮೂವ್ ಅಪ್ ಅಂಡ್ ಡೌನ್ ಆಲ್ಸೋ. ಇಲ್ಲಿ ಈ ಮೇಲ್ಗಡೆ ಒಂದು ಲೋಡ್ ಇಲ್ಲ ಅಂತ ಹೇಳಿದ್ರೆ ಈ ಶಾಫ್ಟ್ ಏನಿದೆಯಲ್ಲ ದಿಸ್ ಕ್ಯಾನ್ ಮೂವ್, ಈ ಬೇರಿಂಗ್ ಈ ಮೇಲ್ಗಡೆ ಅಪ್ ಅಂಡ್ ಡೌನ್ ಆಗಿ ಕೂಡ ಮೂವ್ ಆಗ್ಬೋದು, ಅಥವಾ ಇಟ್ ಕ್ಯಾನ್ ರೊಟೇಟ್ ಆಲ್ಸೋ. ಅವಾಗ ಏನಾಗುತ್ತೆ, ಅದು ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಆಗುತ್ತೆ. ನಾವೀಗ ಇದನ್ನ ಕನ್ಸ್ಟ್ರೈನ್ ಮಾಡ್ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಅಪ್ಲೈ ಎ ಲೋಡ್ ಅಟ್ ದ ಟಾಪ್ ಆಫ್ ದಿಸ್ ಶಾಫ್ಟ್. ಈ ಶಾಫ್ಟ್ ಮೇಲ್ಗಡೆ ಒಂದು ಲೋಡ್ ಅನ್ನ ನಾವು ಅಪ್ಲೈ ಮಾಡಿದಾಗ ಇದು ಮೇಲೆ ಕೆಳಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ, ಮೇಲಕ್ಕೆ ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ದ ಮೋಷನ್ ಆಫ್ ದಿಸ್ ಶಾಫ್ಟ್ ಇನ್ ಒನ್ ಡೈರೆಕ್ಷನ್ ಈಸ್ ಕನ್ಸ್ಟ್ರೈನ್ಡ್ ಬೈ ಸಮ್ ಅದರ್ ಮೀನ್. ಅದನ್ನ ನಾವು ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಹೇಳಿ ಕರಿತೀವಿ. ಏನ್ ಹೇಳ್ತೀವಿ, ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಮೋಷನ್. ದಟ್ ಈಸ್ ದ ಮೋಷನ್ ಆಫ್ ದ element of a pair is constrained by some other means. The motion between the elements of a pair is such that the constrained motion is not completed by itself but constrained by some other means. Then the motion is said to be
ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್, ಅದನ್ನು ನಾವು ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡ್ ಅಂತೇಳಿ ಕರಿತೀವಿ. ಶಾಫ್ಟ್ ಇನ್ ಎ ಫುಟ್ ಸ್ಟೆಪ್ ಬೇರಿಂಗ್ ಇದೆ. ಫುಟ್ ಸ್ಟೆಪ್ ಬೇರಿಂಗ್ ಅಂತ ಹೇಳಿದ್ರೆ ಇದು ಇಲ್ಲಿ ಶಾಫ್ಟ್ ರೊಟೇಟ್ ಆಗ್ತಾ ಇದೆಯಲ್ಲ. ದ ಶಾಫ್ಟ್ ಮೇ ರೊಟೇಟ್ ಇನ್ ದ ಬೇರಿಂಗ್ ಆರ್ ಇಟ್ ಮೇ ಮೂವ್ ಅಪ್ವರ್ಡ್ಸ್. ದಿಸ್ ಈಸ್ ಎ ಕೇಸ್ ಆಫ್ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್. ಇಲ್ಲಿ ಲೋಡ್ ಇಲ್ಲ ಅಂತ ಹೇಳಿದ್ರೆ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಮೋಷನ್ ಆಗುತ್ತೆ ಅಂತ. ಬಟ್ ಇಫ್ ದ ಲೋಡ್ ಇಸ್ ಪ್ಲೇಸ್ಡ್ ಆನ್ ದ ಶಾಫ್ಟ್ to prevent the axial upward movement of the shaft, then the motion of the pair is said to be successfully constrained motion. ಆಗ ನಾವು ಅದನ್ನ successfully constrained motion ಅಂತೇಳಿ ಕರಿತೀವಿ. Let me stop at this point. Let us see the summary what we have studied in this class. In this class we have studied about mechanical engineering. We have seen what is mechanical engineering ಅಂತೇಳಿ ನೋಡ್ದು. ನೆಕ್ಸ್ಟ್ ಮೆಕ್ಯಾನಿಸಮ್ ಮತ್ತು ಮೆಷಿನ್ ಇದನ್ನು ಡಿಫೈನ್ ಮಾಡೋದು ಏನದು ಅಂತೇಳಿ ತಿಳ್ಕೊಂಡು, ನೆಕ್ಸ್ಟ್ ಸ್ಟಡಿ ಆಫ್ ಮೆಕ್ಯಾನಿಸಮ್ ಆರ್ ಮೆಷಿನ್ಸ್ ಇಸ್ ಡಿವೈಡೆಡ್ ಇಂಟು ಏನು ಕೈನಮೆಟಿಕ್ಸ್ ಆ್ಯಂಡ್ ಕೈನೆಟಿಕ್ಸ್ ಅಂತೇಳಿ ಅದೇನು ನೋಡ್ದು. ಮತ್ತು ಕೈನಮೆಟಿಕ್ ಲಿಂಕ್ ಅಂದ್ರೇನು, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಲಿಂಕ್ ಆರ್ ಎಲಿಮೆಂಟ್ ನೋಡ್ದು ಡಿಪೆಂಡಿಂಗ್ ಅಪಾನ್ ದೇರ್ ಎಂಡ್ಸ್ ಮತ್ತು ಡಿಪೆಂಡಿಂಗ್ ಅಪಾನ್ ದೇರ್ ರಿಜಿಡಿಟಿ. ಮತ್ತು ಕೈನಮೆಟಿಕ್ ಪೇರ್ ಅಂದ್ರೆ ಏನು ಅಂತ ಹೇಳಿ ನೋಡ್ದು. ನೆಕ್ಸ್ಟ್ ಟೈಪ್ ಆಫ್ ಕನ್ಸ್ಟ್ರೈನ್ಡ್ ಮೋಷನ್ಸ್, ಇದಿಷ್ಟನ್ನು ಈ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್. ನೆಕ್ಸ್ಟ್ ಕ್ಲಾಸ್ ಇನ್ನು ಬೇರೆವನ್ನ ಡಿಸ್ಕಸ್ ಮಾಡೋಣ. Let me end at this point. Session 1 ಅನ್ನು ಇಲ್ಲಿಗೆ ಎಂಡ್ ಮಾಡೋಣ. So ಈ ಕ್ಲಾಸ್ನಲ್ಲಿ we have discussed about all these things. In coming class we are going to discuss further. Thank you for watching this video. Thank you very much.